तत्प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् भवदवोष्णेन तातप्यमानान् भुवि परं नातमप्रेक्षमाणान् भुवनमान्येन च अन्येन दोष्णा भवतु धीर्मा इति नः सान्त्वयन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधम् तपो विद्या विरक्त्यादि सद्गुणौगाकरानहम् वादिराजगुरून् वन्दे हयग्रीवपदाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये अनवद्यात्मचारित्रं वादिकद्योतभास्करम् विद्यामान्यगुरुं वन्दे विद्याविद्योतभास्करम् श्रीविश्वेशतीर्थगुरुभ्यो नमः। श्रीवेदान्तमहाचलं हि परितः संयोज्य सूत्राहिपं सद्वातागमपोषितात्महृदयं तत्पूर्वपक्षासुरैः सिद्धान्तोक्तिसुरेश्वरैश्च मतितो यकृष्णदुग्धाम्बुधिः स्वीयानाम् अमृतं प्रयच्छति समां पायाद्गुणोद्यन्मणिः हयास्य नासा पुटजातवात विघातदूताघपलालजातः मुनीशवागीशसुतः सुरम्यां हरेः कथां शंसति वादिराजः। श्रीगुरुभ्यो नमः। हरिः ओं हरिः ओं हरिः ओं। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये। ಕೃಷ್ಣನ ಕಥೆಯನ್ನ ಮಧ್ಯದಲ್ಲಿ ನಿಲ್ಲಿಸೋದು ಬೇಡ. ಕೃಷ್ಣ ರುಕ್ಮಿಣಿಯರನ್ನು ಒಟ್ಟು ಮಾಡಿ ಆಮೇಲೆ ಮುಂದಿನ ಕಥಾಭಾಗಕ್ಕೆ ಹೋಗೋಣ ಅನ್ನೋ ದೃಷ್ಟಿಯಿಂದ ಕೃಷ್ಣ ಕಾಲಿಂಗ ಮರ್ದನವನ್ನ ಮಾಡಿ ಯಮುನಾ ನದಿಯನ್ನ ಶುದ್ಧಗೊಳಿಸಿದ. ಅವನು ವೃಂದಾವನಕ್ಕೆ ಬರುವಾಗಲೇನೆ ಎರಡು ಕೆಲಸವನ್ನ ಮೊದಲೇ ಮಾಡಬೇಕು ಅಂತ ಸಂಕಲ್ಪ ಮಾಡಿಯೇ ಬಂದಿದ್ದಂತೆ. ಒಂದು ಯಮುನಾ ಶುದ್ಧೀಕರಣ, ಮತ್ತೊಂದು ಗೋವರ್ಧನೋದ್ಧಾರಕನಾಗಬೇಕು ಅಂತ ಬಂದಿದ್ದ. ಪರಮಾತ್ಮ ಅದು ಒಳ್ಳೆ ಬೆಳೆ ಬಂದ ಕಾಲ ಅಂತೆ. ಬೆಳೆ ಬಂದ ಕಾಲದಲ್ಲಿ ನಂದಗೋಪ ಮೊದಲಾದವರೆಲ್ಲ ಹೇಳಿದ್ರಂತೆ, ಬೆಳೆ ಬಂದಿದೆ, ನಮಗೆ ಬೆಳೆ ಕೊಡುವವನು ಮಳೆ ಬರಿಸುವಂತ ವ್ಯಕ್ತಿ ಇಂದ್ರ, ಆದ್ರಿಂದ ಅವನಿಗೊಂದು ನೈವೇದ್ಯವನ್ನು ಕೊಡಬೇಕು ಎಲ್ಲ ಬೆಳೆ ಬಂದಾಗ, ಹಾಗೆ ನೈವೇದ್ಯದ ವ್ಯವಸ್ಥೆ ನಡೀಲಿ ಅಂತ ಎಲ್ರಿಗೂ ಹೇಳುವಾಗ ಒಂದು ದೊಡ್ಡ ಸಭೆ ಮಾಡಿದ್ರಂತೆ. ಆ ಸಭೆಯಲ್ಲಿ ಸಣ್ಣ ಹುಡುಗ ಕೃಷ್ಣ, ಆ ಸಣ್ಣ ಹುಡುಗ ಕೃಷ್ಣನೂ ಕೂಡ ಅಲ್ಲಿಗೆ ಬಂದಂತೆ, ಸಭೆಗೆ ಬಂದಂತೆ. ಸಭೆ ಮಧ್ಯದಲ್ಲಿ ಯಾರೂ ಏನೂ ಮಾತಾಡಲಿಲ್ಲ. ಆದ್ರೆ ಕೃಷ್ಣ ಮಾತ್ರ ಎದ್ದು ನಿಂತುಕೊಂಡು ಹೇಳಿದ್ನಂತೆ, ಅಪ್ಪ ಯಾಕೆ ಅವನಿಗೆ ಅಂತ ನೈವೇದ್ಯ ಮಾಡ್ಲಿಕ್ಕೆ ಹೊರಟಿದ್ದೀರಿ? ನೈವೇದ್ಯ ಬೇಡ ಅವನಿಗೆ. ನಿಜವಾಗಲೂ ಕೂಡ ನಮಗೆ ಬೆಳೆಯನ್ನ ಕೊಡುವಂತಹದ್ದು ಅಂದ್ರೆ ನಮ್ಮ ಹಸುಗಳಿಗೆ ಮೇಯ್ಲಿಕ್ಕೆ ಹುಲ್ಲನ್ನು ಕೊಡೋದು, ನಮಗೆ ಬೆಳೆಯನ್ನ ಕೊಡೋದು ಎಲ್ಲ ಕೊಡ್ತಾ ಇರೋದು ಆ ಗೋವರ್ಧನ ಪರ್ವತ ಇದೆ ಅಲ್ವಾ. ಆ ಪರ್ವತ ಅಂದ್ರೆ ಬೆಟ್ಟದಂತೆ ಇತ್ತು ಅಷ್ಟೇ, ಕಲ್ಲೇನಿರ್ಲಿಲ್ಲ, ಅಷ್ಟೊಂದು ಸ್ವಲ್ಪ ಸ್ವಲ್ಪ ಕಲ್ಲಿತ್ತಷ್ಟೆ. ಹಾಗೆ ಎಲ್ಲ ಕಡೆ ಬೆಳೆ ಬೆಳೆಯುವಂತ ಒಳ್ಳೆ ಭೂಮಿ ಇದೆ. ಆದ್ರಿಂದ ಅಂತ ಪರ್ವತಕ್ಕೆ ನೈವೇದ್ಯ ಮಾಡಬೇಕು ನಾವು, ಹೊರತಾಗಿ ಯಾರಿಗೋ ನೈವೇದ್ಯ ಮಾಡಬಾರದು ಅಂತ ಕೃಷ್ಣ ಪರಮಾತ್ಮ ಹೇಳಿದ್ನಂತೆ. ಅದಕ್ಕೆ ನಂದಗೋಪ ಹೇಳಿದ, ಕೃಷ್ಣ ನೀನಿನ್ನೂ ಸಣ್ಣ ಹುಡುಗ, ನಿನಗೇನು ಗೊತ್ತಾಗಲ್ಲ, ಏನು ಗೊತ್ತಾಗ್ತದೆ ಅಂತ ಮಾತಾಡ್ತಾ ಇದ್ದೀವಿ. ಇಲ್ಲಿ ತನಕ ನಾವೆಲ್ಲ ಒಳ್ಳೆ ಸಂಪ್ರದಾಯದಿಂದ ನಡೆಸ್ಕೊಂಡು ಬಂದಿದ್ದೇವೆ ಇಂದ್ರನಿಗೆ ನೈವೇದ್ಯ ಅಂತ. ಈಗ ನೀನು ಇದ್ದಕ್ಕಿದ್ದಾಗೆ ಬಂದು ಹೊಸ ಸಂಪ್ರದಾಯಗಳನ್ನೆಲ್ಲ ಮಾಡಬೇಡ, ಇದೆಲ್ಲ ಗೊಡ್ಡು ಸಂಪ್ರದಾಯ ಅಂತ ಹೇಳಿದ್ರೆ ಕೃಷ್ಣ ಪರಮಾತ್ಮ ಹೇಳಿದ, ನೀವು ಮಾಡ್ತಾ ಇರೋದು ಗೊಡ್ಡು ಸಂಪ್ರದಾಯ, ನಾನು ಹೇಳೋದು ನಿಜವಾದ ಸಂಪ್ರದಾಯ ಅಂತಾನೆ ಪರಮಾತ್ಮ. ನಾನು ಹೇಳೋದನ್ನು ಕೇಳಿ. ಯಾಕೆ ಅಂದ್ರೆ ಭಗವಂತ ಇನ್ನೂ ಕುತೂಹಲ ಮೂಡ್ಲಿಕ್ಕೆ ಅಂತ ಭಗವಂತ ಹೇಳಿದ್ನಂತೆ.
ನೀವಿಲ್ಲಿ ತನಕಲೂ ಕೂಡ ಇಂದ್ರನಿಗೆ ನೈವೇದ್ಯ ಮಾಡಿದ್ದೀರಿ. ಒಂದು ದಿವಸ ಆದರೂ ಕೂಡ ಇಂದ್ರ ಬಂದು ತಾನೇ ಆ ನೈವೇದ್ಯ ಸ್ವೀಕಾರ ಮಾಡಿದ್ದಾನ? ಕೇಳಿಬಿಟ್ಟ ಪರಮಾತ್ಮ. ಎಲ್ಲಾದ್ರೂ ಹೋಮ ಮಾಡಿದ್ರೆ ದೇವತೆಗಳು ಬಂದು ಸ್ವೀಕಾರ ಮಾಡ್ತಾರೆ? ಎಲ್ಲ ನಮಗೆಲ್ಲ ಹೇಳಿದ್ದೇನು ಅಂದ್ರೆ ಈಗೆಲ್ಲ ಕಲಿಯುಗದಲ್ಲೂ ಹಿಂದಿನ ಕಾಲದಲ್ಲಿ ಬರ್ತಿದ್ರಂತೆ, ದೇವತೆಗಳೇ ಬಂದು ಆಹುತಿ ಸ್ವೀಕಾರ ಮಾಡ್ತಿದ್ರು. ಈಗ ಹಾಗಲ್ಲ. ಅಗ್ನಿಮುಖ ವೈ ದೇವಾಹ ಅಂತ ಹೇಳುತ್ತಾರೆ. ಅಗ್ನಿಮುಖ, ಅಗ್ನಿಗೆ ಹಾಕಿದ್ರೆ ಅಲ್ಲಿಂದ ದೇವತೆಗಳು ಸ್ವೀಕಾರ ಮಾಡ್ತಾರೆ. ಅವರು ಸ್ವೀಕಾರ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅಂತೂ ಹೋಮವನ್ನಂತೂ ಮಾಡ್ತಾರೆ. ಹಾಗಿರುತ್ತದೆ. ಆ ರೀತಿ ಇರೋದು. ಆದ್ರಿಂದ ಭಗವಂತ ಹೇಳಿದ ಇಂದ್ರ ಒಂದು ದಿವಸವೂ ನೈವೇದ್ಯ ಬಂದು ಸ್ವೀಕಾರ ಮಾಡಿಲ್ಲ. ನಾನು ಹೇಳ್ತೇನೆ ಕೇಳಿ, ನಿಮಗೆಲ್ಲ ಮನಸ್ಸಿಗೆ ಏನೆಲ್ಲ ಬರುತ್ತೆ, ಏನ್ ತೋಚುತ್ತೆ, ಎಲ್ಲ ಪದಾರ್ಥಗಳನ್ನ ನಿಮ್ಮ ಮನೆಯಲ್ಲಿ ತಯಾರು ಮಾಡಿಕೊಂಡು ಬನ್ನಿ. ನೀವು ತಯಾರು ಮಾಡಿಕೊಂಡು ಬಂದಾಗ ಅದನ್ನ ಗೋವರ್ಧನ ಪರ್ವತದ ಎದರಲ್ಲಿ ಇಟ್ಟಾಗ ಗೋವರ್ಧನ ಪರ್ವತವೇನೆ ಇಡೀ ಪರ್ವತ ಎರಡು ಭಾಗವಾಗಿ ಬಾಯಿಯಂತೆ ತೆಗೆದು ಎಲ್ಲವನ್ನ ಸ್ವೀಕಾರ ಮಾಡುತ್ತೆ ನೋಡಿ ಅಂತ ಹೇಳಿದಂತೆ ಕೃಷ್ಣ. ಇದು ಕುತೂಹಲ. ಗಣಪತಿ ಹಾಲು ಕುಡಿದ ಹಾಗೆ ಕುತೂಹಲದಿಂದಾಗಿ ಎಲ್ರಿಗೂ ಕೂಡ ಖುಷಿ ಆಯ್ತು. ಎಲ್ಲ ಏನೋ ಕೃಷ್ಣ ಹೊಸದಾಗಿ ಹೇಳ್ತಾ ಇದ್ದಾನೆ, ಕೃಷ್ಣ ಹೇಳಿದಂತೆ ಮಾಡೋಣ ಅಂದ್ರಂತೆ. ಕೊನೆಗೆ ನಂದಗೋಪನಿಗೆ ಯಾರು ಸಪೋರ್ಟೇ ಮಾಡ್ಲಿಲ್ಲ. ಕೊನೆಗೆ ಕೃಷ್ಣ ಹೇಳಿದಂತೆ ಕೇಳೋದು ಅಂತ ಕೃಷ್ಣನ ಹಿಂದೆನೆ ಬಂದ್ರೆ ಎಲ್ರು ಕೂಡ. ಎಲ್ಲ ಅವರವರ ಮನೆಗಳಲ್ಲಿ ತಯಾರು ಮಾಡಿಕೊಂಡಿದ್ದೇನು, ಒಂದೊಂದು ಉಂಡೆಯಂತೆ ಚಕ್ಕಲಿಯಂತೆ ಬೇಕಾದ ಪದಾರ್ಥಗಳನ್ನೆಲ್ಲ ತಯಾರು ಮಾಡಿಕೊಂಡ್ರು. ಎಲ್ಲ ಪದಾರ್ಥಗಳನ್ನು ತಯಾರಿ ಮಾಡಿಕೊಂಡು ಕೃಷ್ಣನ ಜೊತೆಗೆ ಬಂದ್ರಂತೆ. ಗೋವರ್ಧನ ಪರ್ವತದ ಎದುರಿಗೆ ಬಂದ್ರು. ಆ ಗೋವರ್ಧನ ಪರ್ವತದ ಎದುರಿಗೆ ಬಂದು ನಿಂತಾಗ ಅಲ್ಲಿ ನೋಡ್ತಾ ಇದ್ದಾರೆ. ನೋಡುವಾಗಲೇನೆ ಪರಮಾತ್ಮ ಹೇಳಿದ, ಎಲ್ಲ ತಂದಿಟ್ಟಿದ್ದೀರಿ, ಏನು ಹೇಳ್ತೀರೋ ಹೇಳಿ ಅಂತ, ನೈವೇದ್ಯ ಮಾಡಿ ಅಂತ. ಅದಕ್ಕೆ ಕೃಷ್ಣ ನೀನೇ ಎದುರಲ್ಲಿದ್ದೀ, ನಿನಗಿಂತ ದೊಡ್ಡ ದೇವರು ಯಾರು ಅಂತ ಕೃಷ್ಣಾರ್ಪಣ ಮಸ್ತು ಅಂದ್ರಂತೆ ಎಲ್ಲರೂ ಕೂಡ. ಕೃಷ್ಣಾರ್ಪಣ ಅಂತ ಹೇಳುವಾಗ ಇಡೀ ಗೋವರ್ಧನ ಪರ್ವತವೇನೆ ಅದು ಸೀಳಿಕೊಂಡು ಬಾಯಿಯಂತೆ ತೆಗೆದು ಎಲ್ಲ ಪದಾರ್ಥಗಳನ್ನು ತನ್ನ ಒಳಗೆ ಹಾಕೊಳ್ತಂತೆ. ಪದಾರ್ಥಗಳನ್ನೆಲ್ಲ ಒಳಗೆ ಹಾಕೊಳ್ತು. ಒಳಗೆ ಹಾಕಿದ್ದೇ ತಡ ಮೇಲಿಂದ ಇಂದ್ರ ನೋಡ್ತಾನೇ ಇದ್ನಂತೆ. ನೋಡಿ, ಎಷ್ಟೋ ಕಣ್ಣಿರ್ತದೆ, ಕಣ್ಣಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ದೇವರು ನೋಡೋ ಒಂದು ಕಣ್ಣಿರಬೇಕು ಅಂತ ಹೇಳ್ತಾರೆ. ಇಂದ್ರನಿಗೆ ಎಷ್ಟು ಕಣ್ಣು ಅಂದ್ರೆ, ಲಕ್ಷ್ಮೀದೇವಿ ಒಂದು ಕಡೆ ಹೇಳ್ತಾಳೆ, ಯಾರ್ಯಾರನ್ನ ವಿವಾಹ ಮಾಡಿಕೊಳ್ಬೇಕು ಅನ್ನುವಾಗ ನನಗೆ ರವಿಯ ನೊಲ್ಲೆನವ್ವ ಉರಿದು ಮೂಡುವ, ಇಂದ್ರನ ಒಲ್ಲೆನವ್ವ ಮೈಯೆಲ್ಲ ಕಣ್ಣಿನವ ಅಂತ ಹೇಳ್ತಾರೆ. ಮೈ ತುಂಬ ಕಣ್ಣಂತೆ ಅವನಿಗೆ, ಅಷ್ಟು ಕಣ್ಣುಗಳಿದ್ದಾರೆ. ಅದಕ್ಕೆ ಲಕ್ಷ್ಮೀದೇವಿಯ ಅನುಗ್ರಹ ಇದ್ರೆ ಮಾತ್ರ ಭಗವಂತ ಕಾಣಿಸೋದಂತೆ. ಭಗವಂತ ಸುಮ್ಮನೆ ಕಾಣೋದಿಲ್ಲ. ನಮಗ್ ಕೊಟ್ಟಂತ ಕಣ್ಣನ್ನು ನಾವು ಮಾಡಿಕೊಳ್ಳೋದು, ನಮ್ಮ ಅಂದ ನಮ್ಮ ಚಂದ ನೋಡ್ಕೊಳ್ತೀವಿ ಅಷ್ಟೇ. ಲಕ್ಷ್ಮೀದೇವಿಯ ಅನುಗ್ರಹ ಇದ್ರೆ ಮಾತ್ರ, ಲಕ್ಷ್ಮಿಯ ಮೂಲಕವಾಗಿ ಹೋದ್ರೆ ಮಾತ್ರ ಮುಖ್ಯ ಪ್ರಾಣದೇವರು, ಆಮೇಲೆ ತದಂತರ್ಯಾಮಿ ಲಕ್ಷ್ಮೀದೇವಿ, ಆಮೇಲೆ ಭಗವಂತನ ಪಾದ ಸಿಗುತ್ತಂತೆ. ಅಲ್ಲಿ ತನಕ ಅದಕ್ಕೆ ಲಕ್ಷ್ಮೀದೇವಿಯ ಅನುಗ್ರಹ ಇಲ್ಲದೆ ಅವನನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ದಾಸರು. ಅಂದ ಚಂದವ ಒಲ್ಲೆ, ಬಂಧು ಬಳಗ ಒಲ್ಲೆ, ಬಂಧನಕ್ಕೆಲ್ಲ ಇವು ಕಾರಣವೇ, ಇಂದಿರೇಶನ ಪಾದ ದ್ವಂದ್ವವ ತೋರಿಸೆ, ಹೃನ್ಮಂದಿರದಲ್ಲಿ ಬೇಗ ಅಮ್ಮ, ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ, ವಸುದೇವ ಸುತನ ಕಾಂಬುದಕ್ಕೆ. ಆ ವಸುದೇವನ ಸುತನನ್ನ ಕೃಷ್ಣನನ್ನ ನೋಡಬೇಕು ಅಂದ್ರೆ ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು. ಲಕ್ಷ್ಮೀದೇವಿಯೇ ಆ ಕಣ್ಣನ್ನು ಕೊಡಬೇಕಂತೆ. ಅವಳ ಅನುಗ್ರಹ ಇಲ್ಲ ಅಂತ ಆದ್ರೆ ನಮಗೇನೂ ಕಾಣಲ್ಲ. ಆ ಇಂದ್ರನಿಗೇನಾಯ್ತು, ಸಂಪತ್ತು ನನ್ನಲ್ಲಿದೆ ಎನ್ನುವಂತ ದುರಹಂಕಾರದಿಂದ ಇದು ಲಕ್ಷ್ಮೀದೇವಿಯ ಪ್ರಸಾದ, ಭಗವಂತನ ಪ್ರಸಾದ ಅನ್ನೋದನ್ನ ಮರೆತ. ಲಕ್ಷ್ಮೀದೇವಿ ಅವನ ಮೇಲೆ ಕಟಾಕ್ಷವನ್ನ ಬೀರಿದ್ಲು, ಅಂದ್ರೆ ಅವನ ಮೇಲೆ ಸರಿಯಾದ ದೃಷ್ಟಿಯನ್ನ ಹಾಕಲಿಲ್ಲ. ಅದಕ್ಕೇನಾಯ್ತು, ಭಗವಂತನನ್ನ ನೋಡೋ ಕಣ್ಣೇ ಇಲ್ಲಂತೆ ಅವನು. ಆ ಭಗವಂತನನ್ನ ನೋಡುವ ಕಣ್ಣಿಲ್ಲ. ಆದ್ರಿಂದ ಸಾಮಾನ್ಯ ವ್ಯಕ್ತಿ ಇವನು, ದನ ಕಾಯೋ ಹುಡುಗ, ಇವನ ಮಾತನ್ನ ಕೇಳಿ ಎಲ್ಲರೂ ಕೂಡ ನೈವೇದ್ಯವನ್ನ ಗೋವರ್ಧನ ಪರ್ವತಕ್ಕೆ ಮಾಡಿದ್ರಲ್ಲ ಅಂತ ಸಿಟ್ಟು ಬಂತು. ಸಿಟ್ಟಿನಿಂದ ಏನು ಮಾಡಿದ, ಧಾರಾಕಾರವಾಗಿ ಮಳೆ ಸುರಿಸಿದಂತೆ. ಧಾರಾಕಾರದ ಮಳೆ ಬರ್ತಾ ಇದೆ. ಎಷ್ಟು ಜೋರು ಮಳೆ ಬಂತು, ಒಂದಲ್ಲ ಎರಡಲ್ಲ, 7 ದಿನಗಳ ಕಾಲ ಮಳೆ ಬಂತಂತೆ. ನಿರಂತರವಾಗಿ ಮಳೆ ಬರ್ತಾ ಇದೆ. ಆ ಮಳೆ ಬರುವಾಗ ಎಲ್ಲ ಹೇಳಿದ್ರು, ಕೃಷ್ಣ ನಿನ್ನ ಮಾತನ್ನ ಕೇಳಿ ನಾವು ಗೋವರ್ಧನ ಪರ್ವತಕ್ಕೆ ನೈವೇದ್ಯ ಮಾಡಿದ್ವಿ, ನೋಡು ಇಂದ್ರ ನಮ್ಮ ಮೇಲೆ ಈಗಾಗಲೇ ಸಿಟ್ಟು ಮಾಡ್ಕೊಂಡಿದ್ದಾನೆ, ಮಳೆ ಸುರಿಸ್ತಾ ಇದ್ದಾನೆ ಅನ್ನುವಾಗ ನೀವ್ ಯಾಕೆ ಹೆದರ್ತೀರಿ, ನಾನಿದ್ದೀನಲ್ಲ ಅಂತಾನೆ ಪರಮಾತ್ಮ. ಎಂಥ ದೊಡ್ಡ ಪರ್ವತ ಅಂದ್ರೆ ಗೋವರ್ಧನ ಪರ್ವತ. ಈಗ ನಮಗೆ ಸಿಗೋದು ಸಣ್ಣ ಪರ್ವತ ಅಷ್ಟೇ. ಅದರಲ್ಲಿರೋ ಕಲ್ಲು ಗಿಲ್ಲು ಎಲ್ಲ ಕಿತ್ಕೊಂಡು ಮನೆಗೆ ತಗೊಂಡು ಹೋಗಿದ್ದಾರೆ ಎಲ್ಲರೂ ಕೂಡ. ಆದ್ರೆ ಆಗ ಕೃಷ್ಣನ ಕಾಲದಲ್ಲಾಗಬೇಕಾದ್ರೆ ಎಷ್ಟು ದೊಡ್ಡ ಪರ್ವತ ಅಂದ್ರೆ
300 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇತ್ತಂತೆ ಆ ಪರ್ವತ. 300 ಕಿಲೋ, ಇವತ್ತೊಂದು 24-25 ಕಿಲೋಮೀಟರ್ ಉಳಿದಿದೆ ಅಷ್ಟೇ. ಆಗ 300 ಕಿಲೋಮೀಟರ್ ವ್ಯಾಪ್ತಿಯ ಪರ್ವತ ಅಂತೆ, ಅಷ್ಟು ದೊಡ್ಡ ಪರ್ವತ. ಅಂಥ ಪರ್ವತವನ್ನ ಪರಮಾತ್ಮ ಅನಾಯಾಸವಾಗಿ ಬಂದು ತನ್ನ ಕಿರುಬೆರಳಿಂದಾಗಿ ಮೇಲೆತ್ತಿದ್ದಂತೆ. ಕಿರುಬೆರಳಿಂದಲೇ ಪರಮಾತ್ಮ ಮೇಲೆತ್ತಿದ. ಏನು ಅದ್ಭುತ! ಒಂದೊಂದು ವರ್ಣನೆ ಮಾಡ್ತಾರೆ, ಅದೆಲ್ಲ ಬೇರೆ ಬೇರೆ ಕವಿಗಳು ಹೇಳೋದು. ಕಿರುಬೆರಳಿಂದ ಪರಮಾತ್ಮ ಎತ್ತಿದ. ಯಾಕೆ ಅಂದ್ರೆ ಕಿರುಬೆರಳೆ ಪ್ರಾರ್ಥನೆ ಮಾಡಿತ್ತಂತೆ ಭಗವಂತನನ್ನು. ಭಗವಂತ ನನಗೊಂದು ಯೋಗ ಕೊಡು ಅಂತ ಕೇಳಿತ್ತಂತೆ ಕಿರುಬೆರಳು. ಏನ್ ಹೇಳಿತ್ತು ಅಂದ್ರೆ, ಅದಕ್ಕೆ ಎಲ್ಲ ಬೆರಳುಗಳು ನೋಡಿ, ಏನು ಕೆಲಸ ಮಾಡಬೇಕಾದ್ರೂ ಹೆಬ್ಬೆರಳು ಬೇಕು, ಗಟ್ಟಿ ಅದು. ಆದ್ರಿಂದ ಅದಕ್ಕೊಂದು ಮಹತ್ತರವಾದ ಸ್ಥಾನ ಇದೆ ಅಂತ ಎಲ್ಲರೂ ಹೇಳ್ತಿದ್ರಂತೆ. ಯಾರೇನು ಮಾತಾಡಿದ್ರು ಏನು ಅಂತ ಕೇಳ್ತದೆ, ಅದೇ ಮುಖ್ಯವಾಗಿ ನಿಲ್ತದಂತೆ. ಆದ್ರಿಂದಾಗಿ ಆ ಬೆರಳಿಗೊಂದು ಸ್ಥಾನ ಸಿಕ್ಕಿದೆ. ಇನ್ನು ತೋರು ಬೆರಳು, ಯಾರಾದ್ರೂ ಏನಾದ್ರೂ ತಪ್ಪು ಮಾಡಿದ್ರೆ ನೀನೇ ಅಂತ ತೋರಿಸ್ತದಂತೆ. ಇನ್ನು ಮಧ್ಯದ ಬೆರಳು ಹೇಳಬೇಕಾಗಿಲ್ಲ, ಎಲ್ರಿಗಿಂತ ನಾನೇ ದೊಡ್ಡವನು ಅಂತ ಹೇಳ್ತದೆ. ಇನ್ನು ಅನಾಮಿಕ ಬೆರಳಾಗಬೇಕಾದ್ರೆ ಯಾವ ಬಂಗಾರದ ಉಂಗುರಗಳನ್ನು ಮಾಡಿಸಿದ್ರು ಕೂಡ ಅದೇ ಬೆರಳಿಗೆ ಹಾಕೊಳ್ಬೇಕು. ಹಣೆಗೆ ಏನ್ ಇಟ್ಕೊಳ್ಬೇಕಾದ್ರೂ ಅದೇ ಬೆರಳಲ್ಲಿ. ಆದ್ರೆ ಇನ್ನು ಕಿರುಬೆರಳಿದೆಯಲ್ಲ, ಯಾವ್ದಕ್ಕಾದ್ರೂ ಯೂಸ್ ಮಾಡ್ತಾರ. ಸಣ್ಣ ಮಕ್ಕಳಿದ್ದಾಗ ಶಾಲೆಯಲ್ಲಿ ಯೂಸ್ ಮಾಡಿರ್ತಾರಷ್ಟೇ, ಆಮೇಲೆ ಬಿಟ್ಟಿರ್ತಾರಂತೆ ಅಷ್ಟೇ. ಹಾಗಿರ್ತದೆ ಅಂಥದ್ದು. ಆದ್ರಿಂದ ನನಗೆ ಯಾವ ಯೋಗವೂ ಸಿಕ್ಕಿಲ್ಲ ಕೃಷ್ಣ, ನನಗೂ ಒಂದು ಯೋಗವನ್ನು ಕೊಡು ಅಂತ ಕೇಳಿದ್ದಕ್ಕೆ, ಅದಕ್ಕೆ ನಿನಗೆ ಅನುಗ್ರಹ ಮಾಡುತ್ತೇನೆ ಅಂತ ಕಿರುಬೆರಳಿಗೆ ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗಿ ಎಲ್ಲ ಬೆರಳುಗಳನ್ನ ಮುಚ್ಚಿ ಕಿರುಬೆರಳನ್ನ ಮಾತ್ರ ಮೇಲೆ ಎತ್ತಿ ಹಿಡಿದಂತೆ. ಆಗ ಪರ್ವತವನ್ನೇ ಮೇಲೆತ್ತಿದಂತೆ ಪರಮಾತ್ಮ. ಒಂದೊಂದರಲ್ಲೂ ಒಂದೊಂದು ಲೀಲೆಗಳನ್ನು ತೋರಿಸ್ತಾನೆ ಪರಮಾತ್ಮ. ಹಾಗೆ ಕಿರುಬೆರಳಿಂದ ಎತ್ತಿದ. ಕಿರುಬೆರಳಿಂದ ಎತ್ತಿದಾಗ ಒಂದು ಕಲ್ಲನ್ನ ಭೂಮಿಯಿಂದ ತೆಗೆದ್ರೆ ಆ ಕಲ್ಲು ತೆಗೆದ ಪ್ರದೇಶ ಇರುತ್ತಲ್ವಾ, ಅದಷ್ಟು ಹೊಂಡ ಆಗಿರುತ್ತೆ. ಹಾಗೆ ಇಡೀ ಪರ್ವತವನ್ನ ಮೇಲೆತ್ತಿದಾಗ ಆ ಪರ್ವತ ಹೇಗಿತ್ತು, ಅದ್ಭುತವಾದಂತಹ ಪರ್ವತ. ಆ ಪರ್ವತ ಮೇಲೆ ಎತ್ತಿ ನಿಂತಿದ್ದಾನೆ, ಕೆಳಗೆ ಒಂದಷ್ಟು ಹೊಂಡ ಆಗಿದೆ. ಎಲ್ಲ ಗೋಪಾಲಕರನ್ನೆಲ್ಲ ಒಳಗಿಟ್ಟುಕೊಂಡಿದ್ದಾನಂತೆ. ಇದು ಹೇಗಿತ್ತು ಅಂದ್ರೆ, ಪ್ರತಿನಿತ್ಯವೂ ಕೂಡ ತನ್ನ ಭಕ್ತರಾದವರೆಲ್ಲರೂ ಕೂಡ ಭಗವಂತನನ್ನ ಪೂಜೆ ಮಾಡಿ ಸಂಪುಷ್ಟದಲ್ಲಿಡ್ತಾರಲ್ಲ, ಹಾಗೆ ಕಾಣಿಸ್ತಾ ಇತ್ತು ಅಂತ ವಾದರಾಜ ಸ್ವಾಮಿಗಳು ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಪರಮಾತ್ಮ ಇನ್ನೊಂದು ಒಗಟನ್ನ ಬಿಡಿಸಿಕೊಟ್ಟಿದ್ದಾನಂತೆ. ಒಗಟು ಅಂತ ಹೇಳ್ತಾರಲ್ಲ, ಅಮ್ಮನ ಸೀರೆ ಮಡಚಲಿಕ್ಕಾಗಲ್ಲ, ಅಪ್ಪನ ದುಡ್ಡು ಎಣಿಸ್ಲಿಕ್ಕಾಗಲ್ಲ ಅಂದ್ರೆ ಆಕಾಶ ನಕ್ಷತ್ರ ಅಂತೆಲ್ಲ ಹೇಳ್ತಿರ್ತಾರೆ. ಹಾಗೆ ಆ ಕಾಲದಲ್ಲಿ ಒಂದು ಒಗಟಿತ್ತಂತೆ. ಆ ಒಗಟೇನು ಅಂದ್ರೆ, ಶಿಶೋಕರೆ ಹಸ್ತಿ ಸಹಸ್ರಮಸ್ತಿ, ಇದೊಂದು ಒಗಟು ಅಂತ ಹೇಳ್ತಾರೆ. ಶಿಶೋಹಕರೆ ಹಸ್ತಿ ಸಹಸ್ರಮಸ್ತಿ ಅಂತ ಒಗಟು. ಏನದರ ಅರ್ಥ ಅಂದ್ರೆ, ಮಗುವಿನ ಕೈಯಲ್ಲಿ 1000 ಆನೆಗಳಿದ್ದಾವೆ ಅಂತ. ಮಗುವಿನ ಕೈಯಲ್ಲಿ 1000 ಆನೆಗಳಿದ್ದಾವೆ ಅಂತ ಒಂದು ಒಗಟು. ಇದನ್ನು ಬಿಡಿಸಿ ಅಂತ ಹೇಳ್ತಿದ್ರಂತೆ. ಏನು ಬಿಡಿಸ್ಬೇಕು? ಮಗುವಿನ ಕೈಯಲ್ಲಿ 1000 ಆನೆಗಳು ಇರ್ಲಿಕ್ಕೆ ಸಾಧ್ಯವಾ? ಆನೆಯ ಒಂದು ಕೂದಲಿರೋದೇ ಬಹಳ ಕಷ್ಟ. ಅಂತದ್ದು ಆ 1000 ಆನೆಗಳು ಮಗುವಿನ ಕೈಯಲ್ಲಿದೆ ಅಂದ್ರೆ ಈ ಒಗಟನ್ನು ಬಿಡಿಸಿ. ಆ ಪರಮಾತ್ಮ ಅದನ್ನು ಬಿಡಿಸಿ ತೋರಿಸಿದ್ನಂತೆ. ಹಾಗೆ ಅಂದ್ರೆ ಭಗವಂತ ಇಡೀ ದೊಡ್ಡ ಪರ್ವತವನ್ನ ಎತ್ತಿದ್ನಲ್ವಾ, ಎತ್ತಿದ್ರೆ 300 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮೇಲೆ ಪರ್ವತದಲ್ಲಿ ಬರೀ ಪರ್ವತ ಮಾತ್ರ ಅಲ್ಲ, ಮೇಲೆ ಗಿಡಗಳು ಮರಗಳು ದೊಡ್ಡ ಕಾಡೇ ಇತ್ತಂತೆ. ಆ ಕಾಡಿನಲ್ಲಿ ಎಷ್ಟೋ ಆನೆಗಳು ವಾಸ ಮಾಡ್ತಾ ಇದ್ವಂತೆ. ಎಷ್ಟು ಬೇರೆ ಬೇರೆ ಪ್ರಾಣಿಗಳು, ಎಷ್ಟೋ ಆನೆಗಳು ವಾಸ ಮಾಡ್ತಿದ್ವು. ಆ ಆನೆಗಳು ವಾಸ ಮಾಡ್ತಾ ಇರುವಂತ ಇಡೀ ಪರ್ವತವನ್ನೇ ಪರಮಾತ್ಮ ಕಿರುಬೆರಳಿಂದ ಮೇಲೆತ್ತಿದ. ಇಷ್ಟು ಎತ್ತಿದ ಕೂಡಲೇ ಇದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ, ಗೋವರ್ಧನೋದ್ಧಾರಕ ಶ್ರೀಕೃಷ್ಣ ಅಂದ್ರೆ ಉತ್ತರ ಸಿಕ್ತು ಅಂತ ಅರ್ಥ. ಯಾಕೆ ಅಂದ್ರೆ ಪರಮಾತ್ಮ ತನ್ನ ಕೈಯಿಂದ ಎತ್ತಿದ್ದಾನೆ. ಶಿಶೋಹ ಕರೆ, ಕೃಷ್ಣನ ಕೈಯಲ್ಲಿ ಹಸ್ತಿ ಸಹಸ್ರಮಸ್ತಿ ಅಂದ್ರೆ ಬೆಟ್ಟದ ಮೇಲೆ 1000 ಆನೆಗಳಿದ್ದಾವೆ ಅಂತ ಅರ್ಥ. ಈ ರೀತಿ ಶಿಶೋಕರೆ ಹಸ್ತಿ ಸಹಸ್ರಮಸ್ತಿ ಎನ್ನುವಂತ ಒಗಟನ್ನು ಕೂಡ ಬಿಡಿಸಿ ತೋರಿಸಿದಂತೆ ಪರಮಾತ್ಮ. ಈ ರೀತಿ ಭಗವಂತ ತೋರಿಸಿರುವಂತಹದ್ದು. ಆಮೇಲೆ ಭಗವಂತ ಆಗಬೇಕಾದ್ರೆ ಇನ್ನೂ ಒಂದು ವಿಶೇಷತೆ. ಎಲ್ಲರೂ ಕೂಡ ಗೋಪಾಲಕರೆಲ್ಲ ಇದ್ರಲ್ಲ, ಆ ಗೋಪಾಲಕರಿಗೆಲ್ಲ ಅನ್ನಿಸ್ತಂತೆ. ಗೋಪಾಲಕರು ವಿಚಾರ ಮಾಡಿದ್ರು, ಅಲ್ಲ ಸಣ್ಣ ಹುಡುಗ ಕೃಷ್ಣ ಇಷ್ಟು ದೊಡ್ಡ ಪರ್ವತವನ್ನು ಎತ್ತಿ ಹಿಡಿದಿದ್ದಾನೆ, ಅಕಸ್ಮಾತ್ ಏನಾದ್ರೂ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿದ್ರೆ ನಮ್ ಗತಿ ಏನು? ಅದಕ್ಕೆ ಯಾವುದಕ್ಕೂ ಕೂಡ ನಮ್ ಜಾಗ್ರತೆಯಲ್ಲಿ ನಾವಿರೋಣ ಅಂತ ಗೋಪಾಲಕರೆಲ್ಲ ಏನು ಮಾಡಿದ್ರಂತೆ, ಹಾಗೂ ದನ ಕಾಯ್ಲಿಕ್ಕೆ ಅಂತ ಕೋಲ್ ಹಿಡ್ಕೊಂಡೇ ಇದ್ರು ಒಂದೊಂದು. ಆದ್ರಿಂದ ಆ ದನ ಕಾಯ್ಲಿಕ್ಕೆ ಅಂತ ಹಿಡ್ಕೊಂಡಂತ ಕೋಲುಗಳನ್ನೇ ಒಂದೊಂದು ಸ್ಟಿಕ್ ಅನ್ನು ಬ್ಯಾಲೆನ್ಸ್ ಕೊಟ್ರಂತೆ. ಹೀಗೆ ಅದನ್ನೇ ಹಿಡಿದು ಎಷ್ಟೊತ್ತು ಹಿಡಿಲಿಕ್ಕೆ ಸಾಧ್ಯ? ನಾವೇ ಒಂದು ಕೈಯನ್ನ ಒಂದು 5 ನಿಮಿಷ ಹೀಗೆ ಹಿಡ್ಕೊಂಡ್ರೆ ಮತ್ತೆ ಕೈ ಸೋತ್ ಹೋಗ್ತದೆ ನಮಗೆ. ಅಂತಹದ್ದು ಎಷ್ಟೊತ್ತು ಹಿಡ್ಲಿಕ್ಕಾಗತ್ತೆ? ಒಂದು 5-10 ನಿಮಿಷ ಹಿಡಿದ್ರಂತೆ, ಎಲ್ಲ ಕೆಳಗಿಳಿಸಿದ್ರಷ್ಟೇ. ಕೃಷ್ಣ ನೀನೇ ರಕ್ಷಣೆ ಮಾಡ್ರು ಅಂತ. ಕೃಷ್ಣ ಹಾಗೇ ಹಿಡಿದು ನಿಂತಿದ್ದಂತೆ ಅನಾಯಾಸವಾಗಿ. ಪರಮಾತ್ಮ ಏನು ಅದ್ಭುತ! ಅವನು ಭಗವಂತ ಅವನು ಹಿಡಿದು ನಿಂತಾಗ
ಗೋಪಾಲಕರೆಲ್ಲ ಕೇಳಿದ್ರಂತೆ, ಕೃಷ್ಣ ಒಂದು ವಾರ ಆಗ್ತಾ ಇದೆ, ದಿನ ಉರುಳುತ್ತಾ ಇದ್ದಾವೆ, ಹಸಿವಾಗ್ತಾ ಇದೆಯೋ ಕೃಷ್ಣ, ಹೊಟ್ಟೆಗೇನಪ್ಪ ಇಲ್ಲಿ ಕರ್ಕೊಂಡು ಬಂದು ಕೂಡಿಸಿದ್ದಿ, ಆಗ್ಲೇ ತಂದ ನೈವೇದ್ಯ ನೋಡಿದ್ರೆ ಪರ್ವತ ತಿಂದು ಹಾಕಿದೆ, ಇನ್ನು ನಮಗೇನು ಅಂತ ಕೇಳಿದ್ರು. ಎಲ್ಲ ನಮಗಿಲ್ಲಲ್ಲ ಅಂತ ಕೇಳುವಾಗ ಪರಮಾತ್ಮ ನಿಧಾನವಾಗಿ, ಯಾರು ಗಾಬರಿ ಆಗಬೇಡ್ರಿ ಅಂತ ಹೇಳ್ತಿದ್ದಂತೆ. ಗಾಬರಿ ಆಗಬೇಡ್ರಿ ಅಂತ ಕಿರುಬೆರಳಲ್ಲೇನೆ ಆ ಪರ್ವತವನ್ನು ಒಂದ್ಸರ್ತಿ ಶೇಕ್ ಮಾಡ್ತಿದ್ನಂತೆ ನಿಧಾನವಾಗಿ. ಅಷ್ಟು ಮಾಡ್ಲಿಕ್ಕೆ ಪುರುಸೊತ್ತಿಲ್ಲ. ಮೇಲೆ ಏನು ಕಾಡಿತ್ತು, ಅಲ್ಲಿದ್ದಂತ ವನದಲ್ಲಿದ್ದಂತ ಹಣ್ಣು ಹಂಪಲುಗಳೆಲ್ಲವೂ ಕೂಡ ಉದುರಿ ಕೆಳಗೆ ಬಿಡ್ತಾ ಇದ್ವು. ಎಲ್ಲ ಹಣ್ಣುಗಳನ್ನು ತಿಂದ್ಕೊಂಡು ಹಾಯಾಗಿರ್ತಿದ್ರು. ಹಸುಗಳಾಗಬೇಕಾದ್ರೆ ಮೇಯ್ಲಿಕ್ಕೆ ಏನಾದ್ರೂ ಬೇಕು ಅಂದ್ರೆ ಮೇಲಿದ್ದಂತ ಗಿಡಗಳ ಆ ಎಲೆಗಳನ್ನೆಲ್ಲವನ್ನು ಕೂಡ ಕೆಳಗೆ ಹಾಕಿಸ್ತಾ ಇದ್ದಂತೆ ಪರಮಾತ್ಮ. ಹೀಗೆ ಹಸುಗಳ ರಕ್ಷಣೆ, ಗೋ ಬ್ರಾಹ್ಮಣ ಹಿತಾಯಚ ಅಂತ ಅನ್ನೋದನ್ನು ತೋರಿಸಿಕೊಟ್ಟನಂತೆ ಪರಮಾತ್ಮ. ಆ ರೀತಿ ಭಗವಂತ ಗೋವರ್ಧನೋದ್ಧಾರಕನಾಗಿ ಹೀಗೆಲ್ಲ ಲೀಲೆಗಳನ್ನು ತೋರಿಸಿದ. ಆಮೇಲೆ ಬಹಳ ದಿವಸ ಆಯ್ತು, ಒಂದು ವಾರಗಟ್ಲೆ ಮಳೆ ಬಂತು. ಅಷ್ಟೂ ಮಳೆ ಬಂದಾದ ನಂತರ ಮಳೆ ನಿಲ್ತಾ ಇದೆ ಅಂತೆ. ಮಳೆ ನಿಲ್ಲಬೇಕಾದ್ರೆ ಪರಮಾತ್ಮ ಹೇಳಿದ, ಇಲ್ಲ ಮಳೆ ನಿಲ್ತಾ ಇದೆ ಅಂತೇನೋ ಅನಿಸುತ್ತೆ, ಆದ್ರೆ ಪೂರ್ಣವಾಗಿ ಮಳೆ ನಿಂತಿದೆಯೋ ಇಲ್ಲೋ ಗೊತ್ತಿಲ್ಲ ಅಂತ ಭಗವಂತ ಹೇಳಿದ. ಅದಕ್ಕೆ ಪೂರ್ಣವಾಗಿ ಮಳೆ ನಿಂತಿದೆಯೋ ಇಲ್ಲೋ ಅಂತ ಹೇಗೆ ಗೊತ್ತಾಗೋದು? ಅದಕ್ಕೆ ಒಬ್ಬ ಗೋಪಾಲಕನಿಗೆ ಹೇಳಿದ್ನಂತೆ, ಗೋಪಾಲ ಹೋಗು ಮಳೆ ನಿಂತಿದೆಯೋ ಇಲ್ಲೋ ಅಂತ ನೋಡ್ಕೊಂಡು ಬಾ ಅಂತ ಅವನನ್ನು ಕಳಿಸಿದ್ನಂತೆ. ಆ ಮಳೆ ನಿಂತಿದೆಯೋ ಇಲ್ಲೋ ಅಂತ ಹೋದವನು ನೋಡ್ಕೊಂಡು ಬಂದಂತೆ. ನೋಡ್ಕೊಂಡು ಬಂದ ಕೂಡ್ಲೇನೆ ಹೇಳಿದ್ನಂತೆ ಕೃಷ್ಣನಿಗೆ, ಕೃಷ್ಣ ಮಳೆಯೆಲ್ಲ ನಿಂತು ಹೋಗಿದೆಯಪ್ಪ, ಇನ್ನೇನು ಚಿಂತೆ ಇಲ್ಲ, ನಾವೆಲ್ಲ ಹೋಗ್ಬೋದು, ನೀನು ಬೆಟ್ಟವನ್ನ ಕೆಳಗಿಟ್ಟು ನೀನೂ ಬಾ ನೀನು ಅಂತ ಹೇಳಿದನು. ಅದಕ್ಕೆ ಹೇಳುವಾಗ ಪರಮಾತ್ಮ ಹೇಳಿದ, ತಾನೇ ಒಂದ್ಸರ್ತಿ ಬಾಗಿ ನೋಡಿದ್ನಂತೆ, ಬಗ್ಗಿ ನೋಡ್ತಾನಂತೆ. ಬಗ್ಗಿ ನೋಡಿದ್ರೆ ಆ ಕಡೆಯಿಂದ ಕಾಣಿಸ್ತಾ ಇತ್ತಂತೆ. ಏನು ಅಂದ್ರೆ ಹನಿ ಹನಿ ಬೀಳ್ತಾ ಇರೋದು ಕಾಣಿಸ್ತಿತ್ತಂತೆ. ಇನ್ನೂ ಹನಿ ಬೀಳ್ತಾ ಇದೆ ಅಂತಾನೆ. ಅದಕ್ಕೆ ಅವನು ಭಗವಂತನಿಗೆ ಗೊತ್ತಾಯ್ತು, ಅಲ್ಲ ಮಳೆ ನಿಂತಿದೆ ಅಂತ ಹೇಳ್ತಾ ಇದ್ದಿ ಗೋಪಾಲ, ಹೊರಗೆ ನೋಡಿದ್ರೆ ಇನ್ನು ಮಳೆ ಬರೋದು ನನಗೆ ಕಾಣಿಸ್ತಾ ಇದೆಯಲ್ಲ ಅಂತಾನೆ ಕೃಷ್ಣ. ಮಳೆ ಬರ್ತಾ ಇದೆ ಅಂದ್ರೆ ಆ ಗೋಪಾಲ ಹೇಳಿದ, ಅಯ್ಯೋ ಕೃಷ್ಣ ಅದು ಮಳೆ ಅಲ್ಲಪ್ಪ, ನಿನ್ನ ಈ ಲೀಲೆಯನ್ನ ಗೋವರ್ಧನೋದ್ಧಾರಕ ಕೃಷ್ಣನನ್ನ ನೋಡಿ ಮೇಲೆ ಇರುವಂತಹ ಸಪ್ತಋಷಿ ಮಂಡಲದಲ್ಲಿರುವಂತ ಋಷಿಗಳೆಲ್ಲರೂ ಕೂಡ ಆನಂದ ಬಾಷ್ಪವನ್ನು ಸುರಿಸ್ತಾ ಇದ್ದಾರೋ ಅವರ ಕಣ್ಣೀರೇ ಧಾರಾಕಾರವಾಗಿ ಹರಿದು ಬರ್ತಾ ಇದೆ ಎಂದ್ರಂತೆ. ಎಲ್ಲಾ ಕೃಷ್ಣ ಆಮೇಲೆ ಮತ್ತೆ ಕೇಳಿದ ಕೃಷ್ಣ, ಇಲ್ಲ ಸರಿ ಆ ಮಳೆ ಏನೋ ನಿಂತಿದೆ, ಆದ್ರೆ ನಿಧಾನವಾಗಿ ನೋಡಿದ್ರೆ ಇನ್ನು ಮಿಂಚು ಕಾಣ್ತಾ ಇದೆಯಲ್ಲ ಅಂತಾನೆ ಪರಮಾತ್ಮ. ಮಿಂಚು ಬೀಳ್ತಾ ಇದೆಯಲ್ಲ, ಅಲ್ಲಲ್ಲಿ ಮಿಂಚು ಕಾಣಿಸ್ತಾ ಇದೆ, ನನಗೆ ಬೆಳಕು ಬಂದು ಹೋಗ್ತಾ ಇದೆ ಅಂದ್ರೆ ಅದಕ್ಕೂ ಹೇಳಿದಂತೆ, ಕೃಷ್ಣ ಅದು ಮಿಂಚಲ್ಲಪ್ಪ, ಮಿಂಚಲ್ಲದೆ ಇರುವಂತ ಮಿಂಚು ಅಂತ. ಏನದು ಅಂದ್ರೆ ನಿನ್ನ ಈ ಲೀಲೆಯನ್ನ ನೋಡಿ ಮೇಲೆ ಇರುವಂತ ಅಪ್ಸರ ಸ್ತ್ರೀಯರೆಲ್ಲರೂ ಕೂಡ ನರ್ತನೆ ಮಾಡುತ್ತಾ ಇದ್ದಾರೆ. ಅವರು ನರ್ತನೆ ಮಾಡುವಾಗ ಅವರ ಮೈ ಮೇಲಿದ್ದಂತ ಆಭರಣಗಳೆಲ್ಲವೂ ಕೂಡ ಆ ಕಡೆ ಈ ಕಡೆ ಹೋಗಿ ಮಿಂಚಿನಂತೆ ಕಾಣುತ್ತಾ ಇದೆ ಅಂತ ಹೇಳಿದ್ರು. ಅಲ್ಲ ಕೃಷ್ಣ ಇದಕ್ಕೂ ಆಯ್ತು ಅಂದ. ಮತ್ತೆ ಕೇಳಿದ್ನಂತೆ ಕೃಷ್ಣ, ಹೌದು ಅದೇನೋ ಮಿಂಚಲ್ಲ ಸರಿ, ಆದ್ರೆ ಗುಡುಗಿನ ಶಬ್ದ ಕೇಳಿಸ್ತಾ ಇದೆಯಲ್ಲ ಅಂತ. ಗುಡುಗ್ತಾ ಇದೆ ಅಲ್ವಾ ಅಂದ್ರೆ ಕೃಷ್ಣ ಅದು ಗುಡುಗಲ್ಲ, ಎಲ್ಲ ಋಷಿಗಳು ಕೂಡ ಸೇರಿಕೊಂಡು ನಿನ್ನನ್ನ ಹಾಡಿ ಹೊಗಳ್ತಾ ಇದ್ದಾರೆ ವೇದ ಮಂತ್ರದಿಂದಾಗಿ. ವೇದ ಮಂತ್ರ ಹೇಳುವಾಗ ಅದರಲ್ಲಿ ಉದಾತ್ತ ಅನುದಾತ್ತ ಸ್ವರಿತಾದಿ ಸ್ವರಗಳೇನಿದ್ದಾವೆ ಆ ಸ್ವರಗಳೇ ಗುಡುಗಿನಂತೆ ಕೇಳಿಸ್ತಾ ಇದೆ ಅಂತ ಹೇಳಿದ್ರು. ಸರಿ ಕೃಷ್ಣನಿಗೆ ಇನ್ನೂ ಆನಂದ ಆಯ್ತು. ಮತ್ತೆ ಆನಂದ ಆಗಿ ಮತ್ತೆ ಹೇಳಿದ್ನಂತೆ ಕೃಷ್ಣ, ಆಯ್ತು ಸರಿ, ಆದ್ರೆ ಮೋಡದ ವಾತಾವರಣ ಕಾಣಿಸ್ತಾ ಇದೆಯಲ್ಲ ಅಂತ. ಮೋಡದ ವಾತಾವರಣ ಇದೆ, ಕಪ್ಪಾಗಿ ಕಾಣಿಸ್ತಾ ಇದೆಯಲ್ಲ ಅಂದ್ರೆ ಅದಕ್ಕೆ ಮತ್ತೆ ಕೃಷ್ಣನಿಗೆ ಅವನು ಉತ್ತರ ಹೇಳಿದ್ನಂತೆ, ಕೃಷ್ಣ ಅದು ಮೋಡ ಅಲ್ಲ, ಕಪ್ಪು ಕಾಣ್ತಾ ಇರೋದು ಮೋಡದ ಕಪ್ಪಲ್ಲ, ಅದು ಮೇಲೆ ಇರುವ ಇಂದ್ರ ನಿನ್ನೆದರಲ್ಲಿ ಸೋತನಲ್ವಾ, ಸೋತದ್ದಕ್ಕೆ ಅವನ ಮುಖ ಪೆಚ್ಚಾಗಿದೆ, ಆ ಪೆಚ್ಚಾದ ಮುಖವೇ ಕಪ್ಪಾಗಿ ಕಾಣ್ತಾ ಇದೆ ಅಂತ ಹೇಳಿದ್ರು. ಎಲ್ಲ ಇಷ್ಟು ಅದ್ಭುತವ. ಕೃಷ್ಣನಿಗೆ ಆನಂದ ಆಯ್ತು. ನೀವೆಲ್ಲ ಹೋಗಿ ನಾನು ಇದನ್ನ ಕೆಳಗಿಟ್ಟು ಬರ್ತೇನೆ ಅಂತ ಹೇಳಿದ. ಎಲ್ಲ ಹೋದ ನಂತರ ಅದನ್ನ ಕೆಳಗಿಟ್ಟು ಭಗವಂತ ಬರ್ತಿದ್ದಾನೆ. ಬರುವಾಗ ಸರಿಯಾಗಿ ಅವತ್ತಿನ ದಿವಸ ವಿಶೇಷವಾಗಿ ದ್ವಾದಶಿ ತಿಥಿ ಅಂತೆ. ಏಕಾದಶಿ ಮುಗಿದು ದ್ವಾದಶಿ ತಿಥಿ. ಆ ದ್ವಾದಶಿ ತಿಥಿಯಲ್ಲಿ ಓಡಿ ಬಂದಂತೆ ಇಂದ್ರ ಬರ್ತಾ ಇದ್ದಾನೆ. ಇಂದ್ರನೇ ಓಡಿ ಬಂದ. ಅವನಿಗೆ ಗೊತ್ತಾಯ್ತು ಇದು ಸಾಕ್ಷಾತ್ ಭಗವಂತ, ಅವನನ್ನ ಅರಿಯದೆ ನಾನು ತಪ್ಪು ಮಾಡಿದೆ ಅಂತ ಓಡಿ ಬಂದು ಭಗವಂತನನ್ನ ಕ್ಷಮೆ ಕೇಳ್ತಾನಂತೆ. ಯಾರು ಇಲ್ಲದ ಕಾಲದಲ್ಲಿ ಬಂದಂತೆ ಕ್ಷಮೆ ಕೇಳಲಿಕ್ಕೆ ಅಂತ. ಕ್ಷಮೆ ಕೇಳಲಿಕ್ಕೆ ಅಂತ ಬಂದು ಕ್ಷಮೆ ಕೇಳಿದ. ಭಗವಂತ ನನ್ನನ್ನ ತಪ್ಪಾಯಿತು, ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳುವಾಗ ಆಗ ವಿಶೇಷವಾಗಿ ಭಗವಂತನಿಗೆ ಸ್ವರ್ಗಲೋಕದಿಂದ ಬರುವಾಗ ಒಂದು ಪಾತ್ರೆಯಲ್ಲಿ ಮೊಸರು ಮತ್ತು ಅಮೃತ ಎರಡನ್ನ ಹಿಡ್ಕೊಂಡು ಬಂದಿದ್ದಂತೆ. ಭಗವಂತನನ್ನೇ ಕೂಡಿಸಿ ಮೊಸರಿನ ಅಭಿಷೇಕ ಮತ್ತು ಆ ಅಮೃತದ ಅಭಿಷೇಕವನ್ನು ಮಾಡಿದ್ನಂತೆ. ಅಭಿಷೇಕವನ್ನು ಇದು ವಿಶೇಷ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ವಾದರಾಜರು ಹೇಳುವಾಗ ಒಂದು ವೈಶಿಷ್ಟ್ಯ ಏನು ಅಂದ್ರೆ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಏನಾದ್ರೂ ಭಗವಂತನ ವಿಚಾರದಲ್ಲಿ ಅಪಚಾರವನ್ನ ಮಾಡಿದ್ರೆ ಅದರ ಪ್ರಾಯಶ್ಚಿತ್ತಕ್ಕಾಗಿ ಏನು ಮಾಡಬೇಕು ಅಂದ್ರೆ
ಸಾಳಗ್ರಾಮಕ್ಕೆ ದ್ವಾದಶಿ ತಿಥಿ ಎಂದು ಮೊಸರಿನ ಅಭಿಷೇಕ ಮಾಡಬೇಕು ಅಂತ ಹೇಳ್ತಾರೆ. ಅದು ಹೇಗೆ ಅಂದ್ರೆ ಗೋವಿಂದ ನಾಮ ಸ್ಮರಣೆಯನ್ನ ಮಾಡಬೇಕಂತ. ಆಗ ಮೊದಲ ಬಾರಿಗೆ ಮಾಡಿದ್ದು ಗೋವಿಂದ ನಾಮ ಸ್ಮರಣೆಯನ್ನ ಮಾಡಿದ್ದು ಯಾರು ಅಂದ್ರೆ ಇಂದ್ರನೇ ಮಾಡಿದ್ದಂತೆ. ಗೋವಿಂದ ಗೋವಿಂದ ಅಂತ ಹೇಳಿಕೊಂಡು ಭಗವಂತನಿಗೆ ಅದರ ಅಭಿಷೇಕವನ್ನ ಮಾಡಿದ್ದಂತೆ. ಅದರಿಂದಾಗಿ ಅವನ ಪ್ರಾಯಶ್ಚಿತ್ತ ಆಯಿತು ಅಂತ ಹೇಳ್ತಾರೆ. ಅದರಿಂದ ಭಗವಂತನ ವಿಷಯದಲ್ಲಿ ಅಪಚಾರವನ್ನ ಮಾಡಿದಾಗ ಇದನ್ನ ಮಾಡಿದ್ರೆ ಪರಿಹಾರ ಆಗತ್ತೆ. ಹಾಗೆ ಅಂತ ಪರಿಹಾರ ಇದೆ ಅಂತ ಅಪಚಾರಗಳನ್ನೇ ಮಾಡ್ತಿರಬಾರ್ದು, ಮತ್ತೆ ಆ ರೀತಿ ಮಾಡಬಾರ್ದು. ಹಾಗೆ ಅಂತೂ ಇದೆಲ್ಲವೂ ಕೂಡ ಪಾದರಾಜರು ಹೇಳೋದು ನಮ್ಗೆ ಗೊತ್ತಿಲ್ಲದೆ ಮಾಡಿದಾಗ ಇದು ಪರಿಹಾರಗಳಿದ್ದಾವೆ ಅಂತ. ಹಾಗೆ ಗೋವಿಂದ ನಾಮ ಸ್ಮರಣೆಯನ್ನ ಮಾಡಿಕೊಳ್ಳಬೇಕು ಅಂತ ನಮಗೆ ಗೊತ್ತಿಲ್ಲದೆ ಇದೆಲ್ಲ ಅಪಚಾರಗಳು ನೋಡಿ. ಅದಕ್ಕೆ ಹೇಳೋದು, ನಾವು ಊಟಕ್ಕೆ ಕೊಡ್ತಿರ್ತೇವೆ ಏನು ಅಂದ್ರೆ ನಮ್ಮ ಇವತ್ತಿನ ಜನಾಂಗ ಹೇಗಾಗಿದೆ ಅಂದ್ರೆ ಊಟ ಅಂದ್ರೆ ಊಟ ಟೈಮಿಗೆ ಬರಬೇಕಷ್ಟೆ. ಉಪನ್ಯಾಸ ಇಲ್ಲ, ಭಜನೆ ಇಲ್ಲ, ಯಾವುದು ಬೇಡ, ಊಟದ ಟೈಮಿಗೆ ಬಂದ್ರೆ ಸಾಕು, ಊಟ ಮುಗಿಸೋದ್ರೆ ಆಯ್ತು ಅಂತ ಆ ರೀತಿ ಇರ್ತದೆ. ಆ ಸ್ಥಿತಿಗೆ ಹೋಗಬಾರ್ದು. ಹಾಗೆ ಮಾಡಿದ್ರು ಕೂಡ ಅದು ಅಪಚಾರ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಊಟಕ್ಕೆ ಕೂಡುವ ಕಾಲದಲ್ಲಾಗುವಾಗ ಗೋವಿಂದ ನಾಮ ಸ್ಮರಣೆ ಮಾಡಬೇಕಂತ. ಇಂದಿರಾರಮಣ ಗೋವಿಂದ, ರಮಾರಮಣ ಎಲ್ಲ ಗೋವಿಂದ ಅಂತ ಹೇಳೋದು ಯಾಕೆ ಅಂದ್ರೆ ಊಟದಲ್ಲಿ ಮಾಡುವಾಗ ನಾವಂತೂ ಮಾಡಿರೋದಿಲ್ಲ, ಯಾರೋ ಮಾಡಿರ್ತಾರೆ ಪಾಪ, ಮಹಾನುಭಾವರು, ವೈಶ್ವದೇವ ಇತ್ಯಾದಿಗಳನ್ನೆಲ್ಲ ಮಾಡಿರ್ತಾರೆ. ನಾವು ಮಾಡ್ತೇವೆ ಇಲ್ಲ, ಅಪಚಾರಗಳವೆಲ್ಲವೂ ಕೂಡ ಆ ಅಪಚಾರಗಳ ಪರಿಹಾರಕ್ಕೋಸ್ಕರವಾಗಿಯೇನೆ ಗೋವಿಂದ ನಾಮ ಸ್ಮರಣೆಯನ್ನ ಮಾಡಿಕೊಂಡು ಊಟ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಇದನ್ನೆಲ್ಲ ಇಂದ್ರದೇವರು ತೋರಿಸಿಕೊಟ್ಟಿದ್ದಾರೆ ಅಂತ. ಹೀಗೆ ಆ ಇಂದ್ರದೇವರು ತೋರಿಸಿದ ನಂತರ ಆಮೇಲೆ ಭಗವಂತ ಮುಂದೆ ಆಗಬೇಕಾದ್ರೆ ಅವನಿಂದ ಅಭಿಷೇಕಾದಿಗಳನ್ನೆಲ್ಲ ಮುಗಿಸಿ ಪರಮಾತ್ಮ ಮುಂದೆ ಬರ್ತಾ ಇದ್ದಾನೆ. ಆಮೇಲೆ ಮುಂದೆ ಆಗುವಾಗ ಅವನನ್ನ ಕರೆದುಕೊಂಡು ಹೋಗಲಿಕ್ಕೆ ಅಂತ ಅಕ್ರೂರ ಬಂದನಂತೆ. ಅಕ್ರೂರ ವೃಂದಾವನಕ್ಕೆ ಬಂದ. ಯಾಕೆ ಅಂದ್ರೆ ಕೃಷ್ಣ ಪರಮಾತ್ಮನ ಮನೆಗೆ ಬರ್ತಾನಂತೆ ಅಕ್ರೂರ. ದೊಡ್ಡ ಕತೆ ಅದೆಲ್ಲವೂ ಕೂಡ. ಅಕ್ರೂರ ಬರುವಾಗ ಹಾಗೆ ಬಂದ ಅಂದ್ರೆ ವೃಂದಾವನದಲ್ಲಿ ಯಾರನ್ನೂ ಕೃಷ್ಣನ ಮನೆ ಅಡ್ರೆಸ್ಸೇ ಕೇಳಲಿಲ್ಲಂತೆ. ಕೃಷ್ಣನ ಮನೆ ಎಲ್ಲಿದೆ ಅಂತ ಕೇಳಲೇ ಇಲ್ಲ. ಅವನು ತನ್ನಷ್ಟಕ್ಕೆ ತಾನೇ ಸಾಯಂಕಾಲದ ಹೊತ್ತಲ್ಲಿ ಬಂದ, ಗೋಧೂಳಿ ಕಾಲದಲ್ಲಿ. ಆ ಕಾಲಕ್ಕೆ ಸರಿಯಾಗಿ ಅವನೇ ಅವನ ಮನೆಗೆ ಬಂದಂತೆ. ಅದು ಹೇಗೆ ಬಂದದ್ದು ಹೇಗೆ ಅಂದ್ರೆ ಕೃಷ್ಣ ಪರಮಾತ್ಮ ಸಾಯಂಕಾಲದ ಹೊತ್ತಲ್ಲಿ ಹಸುಗಳನ್ನೆಲ್ಲ ಮೇಯಿಸಿಕೊಂಡು ತನ್ನ ಮನೆಗೆ ಹೋಗಿದ್ನಲ್ಲ, ಹೋಗುವಾಗ ಆ ಹಸುಗಳನ್ನ ಹಿಂದಿನಿಂದ ಅದನ್ನು ಹೊಡ್ಕೊಂಡು ಹೋಗ್ತಾ ಇದ್ದ, ಮುಂದಕ್ಕೆ ಹೋಗ್ತಾ ಇದ್ದ. ಮುಂದಕ್ಕೆ ಹೋದ್ನಲ್ಲ ಪರಮಾತ್ಮ, ಆಗ ಹೋದಾಗ ಏನಾಗಿತ್ತಂತೆ, ಭಗವಂತನ ಪಾದದ ಗುರುತು ಮೂಡಿತ್ತಂತೆ ಎಲ್ಲ ಕಡೆಯಲ್ಲೂ ಕೂಡ. ಅವನು ಹೋದ ದಾರಿಯ ಪಾದದ ಗುರುತಿತ್ತು, ಅದು ಕೃಷ್ಣನದ್ದೇ ಪಾದ ಅಂತ ಕಂಡು ಹಿಡಿದ. ಯಾಕೆಂದ್ರೆ ಕೃಷ್ಣನ ಪಾದದಲ್ಲಿ ಶಂಖ, ಚಕ್ರ, ಗದ, ಪದ್ಮ ಎಲ್ಲ ಇತ್ತು. ಆದ್ರಿಂದಾಗಿ ಅದೆಲ್ಲವೂ ಚಿಹ್ನೆಗಳು ಮೂಡಿತ್ತು. ಅದನ್ನು ನೋಡಿ ಇದು ಕೃಷ್ಣನ ಪಾದ ಅಂತ ಗೊತ್ತಾದ ಕೂಡ್ಲೆ ಮಾಡಿದ್ದೇನು ಅಂದ್ರೆ ಕೃಷ್ಣ ಅಕ್ರೂರ ರಥದಿಂದ ಕೆಳಗಿಳದಂತೆ. ಎಲ್ಲಿ ಕೃಷ್ಣನ ಪಾದದ ಗುರುತು ಕಾಣಿಸ್ತೋ ಅಲ್ಲಿಂದಲೂ ಕೂಡ ಆ ಪಾದದ ಹೆಜ್ಜೆಗಳ ಗುರುತಿನ ಮೇಲೆ ಉರುಳು ಸೇವೆಯನ್ನೇ ಮಾಡ್ತಾ ಹೋದಂತೆ. ಅವನ ಮನೆ ತನಕ ಉರುಳು ಸೇವೆ ಮಾಡಿದಂತೆ. ಕೃಷ್ಣನ ಮನೆಗೆ ಹೋಗ್ತಾನೆ. ಕೃಷ್ಣ ನೋಡಿದಂತೆ, ನೋಡಿ ಕೇಳಿದ, ಎಲ್ಲ ಅಕ್ರೂರ ಏನೋ ಮೈಯೆಲ್ಲ ಮಣ್ಣು ಮಾಡ್ಕೊಂಡ್ ಬಂದಿದ್ದೀಯಲ್ಲೋ ಅಂತ. ಕೃಷ್ಣನಿಗೆ ಗೊತ್ತಾಯ್ತು. ಆಯ್ತು ಅಂತ, ನೀನು ನನಗಿಷ್ಟು ಸೇವೆ ಮಾಡಿದ್ಯಲ್ಲ, ಭಗವಂತ ಎಂಥ ಕರುಣಾಳು ಅಂತ ವಿಚಾರ ಮಾಡಿ. ಯಾಕೆ ಅಂದ್ರೆ ಇಷ್ಟು ನನ್ನ ಸೇವೆ ಮಾಡಿದ್ಯಾದ್ರಿಂದ ನಿನಗೆ ನಾನು ಮಾಡುತ್ತೇನೆ ಅಂತಾನೆ ಪರಮಾತ್ಮ. ಅಕ್ರೂರನನ್ನ ಕೂಡಿಸಿ ತಾನೇ ಬಿಸಿನೀರಿನ ವ್ಯವಸ್ಥೆ ಮಾಡಿ ತಾನೇ ಸ್ನಾನ ಮಾಡಿಸಿದಂತೆ. ಅಕ್ರೂರ ತಾನೇ ಮೈಯೆಲ್ಲ ತಿಕ್ಕಿ ಸ್ನಾನ ಮಾಡಿಸಿದ. ಆದ ನಂತರ ಬಲರಾಮ ದೇವರಿಗೆ ಹೇಳಿ ಅಡಿಗೆಯನ್ನ ಮಾಡಿಸಿ ತಾನೇ ಖುದ್ದಾಗಿ ಬಡಿಸಿದಂತೆ ಭಗವಂತ. ಅವನೇ ಬಡಿಸಿ ಅವನು ಮಲಗಿದ್ರೆ ಅವನ ಪಾದ ಒತ್ತಲಿಕ್ಕೆ ಹೋದಂತೆ ಭಗವಂತ. ಅಕ್ರೂರನ ಪಾದ ಒತ್ತಲಿಕ್ಕೆ, ಸ್ವಲ್ಪ ನಿನಗೆ ಮೈಕೈಯೆಲ್ಲ ನೋವಾಗಿರಬಹುದು ಅಂತ ಒತ್ತಲಿಕ್ಕೆ ಹೋದಂತೆ. ಇದು ಭಗವಂತನ ಕಾರುಣ್ಯ ಅಂದ್ರೆ ಹೀಗಿರುತ್ತೆ. ಅದರಿಂದ ಅಂಥ ಕರುಣಾಮಯಿ ಪರಮಾತ್ಮ. ಅಂತ ಅಕ್ರೂರ ಅಷ್ಟೆಲ್ಲ ಮುಗಿಸಿದ ನಂತರ ಆಮೇಲೆ ಹೇಳ್ತಾನೆ, ಬಂದ ವಿಚಾರ ಏನು ಅಂದ್ರೆ ಕಂಸ ನಿಮ್ಮನ್ನ ಕರೆದಿದ್ದಾನೆ, ಬರಬೇಕು ಅಂತ ಹೇಳಿ. ಕೃಷ್ಣನಿಗೆ ಗೊತ್ತಾಯಿತು, ಅವನ ಮೃತ್ಯು ಅವನನ್ನು ಕರೀತಾ ಇದೆ ಅಂತ ಗೊತ್ತಾಯ್ತು. ಅಂತೂ ಭಗವಂತ ನಿಶ್ಚಯ ಮಾಡಿ ಹೊರಡ್ಲಿಕ್ಕೆ ಅಂತ ತಯಾರಿ ಮಾಡಿಕೊಂಡ. ಅವನು ಹೊರಡ್ಲಿಕ್ಕೆ ಅಂತ ಮರುದಿವಸ ತಯಾರಿಗೆ ನಿಂತ್ರೆ ಇಡೀ ವೃಂದಾವನದ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಅಡ್ಡಗಟ್ಟಿ ನಿಂತ್ರಂತೆ. ನಾವು ನಿನ್ನನ್ನು ಬಿಡೋದಿಲ್ಲ ಕೃಷ್ಣ ಅಂತ ಹೇಳಿ. ಕೃಷ್ಣ ಸಾಧ್ಯವೇ ಇಲ್ಲ, ನೀನೇನಾದ್ರೂ ಮಥುರಾ ಪಟ್ಟಣಕ್ಕೆ ಹೋದ್ರೆ ಮತ್ತೆ ಹಿಂತಿರುಗಿ ಯಾವಾಗ ಬರ್ತೀಯೋ ಏನೋ, ನಿನ್ನನ್ನ ಬಿಟ್ಟು ನಾವು ಅರೆಗಳಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಹೋಗ್ಲೇಬೇಡ ಅಂತ ಹೇಳಿದ್ರಂತೆ. ಅದು ಅಲ್ಲದೆ ಮಥುರಾ ಪಟ್ಟಣದ ಹೆಣ್ಣು ಮಕ್ಕಳು ಬಹಳ ಚುರುಕು ಅಂತ ಕೇಳಿದ್ದೀವಿ, ಬೇಗ ಬುಟ್ಟಿಗೆ ಹಾಕೊಡ್ತಾರೆ ಅಂತ ಕೇಳಿದ್ದೀವಿ. ಕೃಷ್ಣ ನೀನ್ ನೋಡ್ಲಿಕ್ಕೆ ಚೆನ್ನಾಗಿದ್ದಿ, ಹೋಗಬೇಡ ದಯವಿಟ್ಟು ಅಂದ್ರಂತೆ. ಅದಕ್ಕೆ ಕೃಷ್ಣ ಹೇಳಿದ, ಯಾಕೆ ವಿಚಾರ ಮಾಡ್ತೀರಿ, ಹೀಗೆ ಹೋಗಿ ಹೀಗೆ ಬಂದ್ಬಿಡ್ತೀನಿ ಎಂದಂತೆ ಪರಮಾತ್ಮ. ಹೀಗೆ ಹೋಗ್ತೀನಿ ಹೀಗೆ ಬರ್ತೀನಿ ಎಂದ. ಅದಕ್ಕೆ ಕೊನೆಗೆ ಅವರ ಮನವೊಲಿಸಿ ಆಯ್ತು ಅಂತ ಒಲ್ಲದ ಮನಸ್ಸಿನಿಂದ ಕಳಿಸಿಕೊಟ್ರು ಎಲ್ಲರೂ ಕೂಡ. ಭಗವಂತನ ವಿಚಾರದಲ್ಲಿ ನೋಡಿ ಹಾಗೆ ಅಂದ್ರೆ
ಹೀಗೆ ಹೋಗಿ ಹೀಗೆ ಬರ್ತೀನಿ ಅನ್ನಲ್ಲ, ವೃಂದಾವನವನ್ನ ಬಿಟ್ಟು ಮಥುರಾ ಪಟ್ಟಣಕ್ಕೆ ಹೋದ್ಮೇಲೆ ಮತ್ತೆ ತಿರುಗಿ ವೃಂದಾವನಕ್ಕೆ ಬಂದದ್ದು 41 ವರ್ಷ ಆದ್ಮೇಲೆ ಬಂದಂತೆ ಪರಮಾತ್ಮ. ಹೀಗೆ ಹೋಗಿ ಹೀಗೆ ಬರ್ತೀನಿ ಅಂದ್ರೆ ಹಾಗೆ ಅವನ ಕಾಲದಲ್ಲಿ ಆ ರೀತಿ ಅಂತ ಅರ್ಥ. ಹಾಗೆ ಪರಮಾತ್ಮ ಹೋದ ಮಥುರಾ ಪಟ್ಟಣಕ್ಕೆ ಹೋಗಿ ಮೊದಲು ಮಾಡಿದಂತ ಕೆಲಸ, ಒಬ್ಬ ಕುಬ್ಜೆಯನ್ನ ಸರಿ ಮಾಡಿ ಅವಳಿಗೆ ದಿವ್ಯವಾದ ದೇಹವನ್ನ ಕೊಟ್ಟ. ಆಮೇಲೆ ಮುಂದೆ ಕುವಲಯಾಪೀಡ ಎನ್ನುವಂತ ಆನೆಯನ್ನ ಸಂಹಾರ ಮಾಡ್ತಾನೆ. ಆ ಆನೆ, ಕುವಲಯಾಪೀಡ ಎನ್ನುವ ಆನೆ ಇತ್ತಂತೆ, ಅದು ಕಂಸನಿಗೆ ಜರಾಸಂಧ ವರದಕ್ಷಿಣೆಯಾಗಿ ಕೊಟ್ಟದ್ದು. ಜರಾಸಂಧನ ಮಕ್ಕಳು ಅಸ್ಥಿ ಪ್ರಾಸ್ತಿ ಅಂತ ಆ ಇಬ್ಬರು ಮಕ್ಕಳನ್ನ ಇವನಿಗೆ ವಿವಾಹ ಮಾಡಿಕೊಟ್ಟಿದ್ದಂದ್ರೆ ಅದರಲ್ಲೂ ಅವ್ಯವಸ್ಥೆ ಇದೆ ಕಂಸನಿಗೆ. ಏನು ಅಂದ್ರೆ ಜರಾಸಂಧನ ಅಸ್ಥಿ ಮತ್ತು ಪ್ರಾಸ್ತಿ ಎನ್ನುವ ಮಕ್ಕಳಿದ್ರಲ್ಲ, ಹೆಣ್ಣು ಮಕ್ಕಳಿಬ್ರು, ಅವರಿಬ್ಬರನ್ನ ಇವನು ವಿವಾಹ ಮಾಡಿಕೊಡ್ಲಿಲ್ಲ. ಈ ಕಂಸನೇ ಹಾರಿಸ್ಕೊಂಡು ಹೋಗಿದ್ನಂತೆ ಅವರಿಬ್ಬರನ್ನು. ಅವನೇ ಹಾರಿಸ್ಕೊಂಡು ಹೋಗಿದ್ರೆ ಜರಾಸಂಧ ಇವನಿಗಿಂತಲೂ ಬಲಿಷ್ಠ. ಆದ್ರೆ ಅವನೇನು ಮಾಡ್ಲೇ ಇಲ್ಲಂತೆ ಜರಾಸಂಧ, ಏನು ಮಾಡ್ಲಿಲ್ಲ. ಆಯ್ತು ಪರವಾಗಿಲ್ಲ, ನೀನಿಂತೂ ಹಾರಿಸ್ಕೊಂಡು ಹೋಗಿದ್ದಿ, ನಾನೇ ಮದುವೆ ಮಾಡಿಕೊಡ್ತೀನಿ ಅಂತ ತಾನೇ ಎದುರಿಗೆ ನಿಂತು ಮಾಡಿಕೊಟ್ನಂತೆ. ಯಾಕೆ ಅಂದ್ರೆ ಜರಾಸಂಧನಿಗೆ ಅದು ಬೇಕಿತ್ತಂತೆ. ಅಂತೂ ಈ ಪೀಡೆ ತೊಲಗಿದ್ರೆ ಸಾಕು ಅಂತಿದ್ನಂತ. ಈ 2 ಮಕ್ಕಳು ಹೋದ್ರೆ ಸಾಕು, ಅಷ್ಟು ಪೀಡೆ ಕೊಡ್ತಿದ್ರಂತವ್ರು. ಅದಕ್ಕೆ ಅಂತ ಇಂಥವ್ರು ನೀನು ಕಟ್ಕೊಂಡೆಲ್ಲ ಸಂತೋಷ ಆಯ್ತು ಅಂತ ಒಂದು ಆನೆ ಬೇರೆ ಅವನಿಗೆ ವರದಕ್ಷಿಣೆ ಕೊಟ್ಟಿದ್ದಂತ. ಅದಕ್ಕೆ ಅದನ್ನೇ ಆ ಆನೆಯೇ ಕುವಲಯಾಪೀಡ ಅಂತ. ಆ ಆನೆ ಬಂತು, 2 ಕೋರೆ ಹಲ್ಲುಗಳಿದ್ವು. ಆ ಹಲ್ಲುಗಳಿಂದ ತಿವಿಲಿಕ್ಕೆ ಅಂತ ಬರುವಾಗ ಭಗವಂತ ಬಲರಾಮದೇವರು ಇಬ್ಬರೂ ಕೂಡ ಓಡಿ ಹೋಗಿ ಆ ಕೋರೆ ಹಲ್ಲನ್ನು ಹಿಡಿದು ನೆಲಕ್ಕೆ ಚಚ್ಚಿ ಅದರ ಸಂಹಾರವನ್ನು ಮಾಡಿದ್ರಂತೆ. ಆ 2 ಕೋರೆ ಹಲ್ಲನ್ನೇ ಕಿತ್ತಿದ್ರಂತೆ. ಇಬ್ಬರು ಒಂದೊಂದು ಹಲ್ಲುಗಳನ್ನು ಹಿಡ್ಕೊಂಡಾಗ ಅನುಸಂಧಾನ ಮಾಡಿದ್ರಂತೆ. ಯಾವ ಕೆಲಸವನ್ನ ಮಾಡಬೇಕಾದ್ರೂ ಕೂಡ ಸತ್ಕಾರ್ಯ ಯಾವುದು ಅಂದ್ರೆ ದುಷ್ಟರ ಸಂಹಾರ ಎನ್ನುವುದೇ ಸತ್ಕಾರ್ಯ. ಆದ್ರಿಂದ ಸತ್ಕಾರ್ಯಗಳನ್ನ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಮೊದಲಿಗೆ ಏಕದಂತನನ್ನ ಪೂಜೆ ಮಾಡಬೇಕು ಅನ್ನೋದನ್ನು ತೋರಿಸಿಕೊಟ್ರಂತೆ. ಒಂದೊಂದು ದಂತಗಳನ್ನು ಹಿಡಿದಿದ್ರಿಂದಾಗಿ ಏಕದಂತನ ಪೂಜೆ ಆಯಿತು ಅಂದ್ರು. ಆಮೇಲೆ ಮುಂದಿನ ಕೆಲಸ ಏನು? ಪ್ರಯಾಣವನ್ನು ಮಾಡಬೇಕು. ಎಂಥ ಪ್ರಯಾಣ? ಅಲ್ಲಿಂದ ದೊಡ್ಡ ಪ್ರಯಾಣ ಇಟ್ಟುಕೊಂಡಿದ್ದಾನೆ ಭಗವಂತ. ಕಂಸನ ಸಂಹಾರ ಆಗಬೇಕು, ರುಕ್ಮಿಣಿ ಕಲ್ಯಾಣ ಆಗಬೇಕು, ಎಲ್ಲ ಆಗಬೇಕು, ಒಳ್ಳೊಳ್ಳೆ ಕೆಲಸಗಳು. ಅದಕ್ಕೂ ಹೊರಟಿದ್ದಾನಲ್ಲ. ಎಲ್ಲಾದ್ರೂ ಪ್ರಯಾಣ ಮಾಡಬೇಕಾದ್ರೆ ನೆನಪಿಟ್ಟುಕೊಳ್ಬೇಕಂತ. ಏನು ಅಂದ್ರೆ, ಯಾವುದೋ ಒಂದು ಗಾಡಿಯಲ್ಲಿ ಹೋಗ್ತಿರ್ತೇವೆ, ಹೊಸ ಗಾಡಿ ತಗೊಂಡಿದ್ದೇವೆ ಅಂತ, ಅದಕ್ಕೆ ದೃಷ್ಟಿ ಪರಿಹಾರಕ್ಕೆ ಅಂತ ಒಂದು ತೆಂಗಿನಕಾಯಿ ಹೊಡಿಬೇಕಂತೆ. ಮುಂದೆ ತೆಂಗಿನಕಾಯಿ ಒಡೆದು ಮುಂದೆ ಹೋಗ್ಬೇಕು ಅಂತ. ಅದರಲ್ಲೂ ಕೂಡ ವಿಶೇಷ ಏನು ಅಂತ ಹೇಳಿದ್ರೆ, ಕೊಳತು ತೆಂಗಿನಕಾಯಿ ಆದ್ರೆ ಇನ್ನೂ ಒಳ್ಳೆಯದಂತೆ, ಶ್ರೇಷ್ಠ ಅಂತ ಹೇಳ್ತಾರೆ. ಕೊಳತ ತೆಂಗಿನಕಾಯಿ ಹಾಗೆ ಅಂತ ತೆಂಗಿನಕಾಯಿ ಕೊಳತದ್ದು ಸಿಗಲೇ ಇಲ್ಲ ಅಂತ ಹುಡುಕ್ತಾ ಕೂಡಬಾರ್ದು, ಮತ್ತೆ ಆ ರೀತಿ ಮಾಡಬಾರ್ದು. ಅಂತೂ ಸಿಕ್ಕಾಗ ಅದು ಹೊಡಿಬೇಕಷ್ಟೆ, ಯಾವ್ದಿರ್ತದೆ ಅದನ್ನ ಹೊಡಿಬೇಕು. ಆ ರೀತಿಯಲ್ಲಿ ಕಾಯಿ ಹೊಡಿಬೇಕು. ಅದಕ್ಕೇನ್ ಮಾಡಿದಂತೆ, ಹೋಗುವಾಗಲೇನೆ ಕಂಸನ ಸಂಹಾರಕ್ಕೆ ಹೋಗುವಾಗ ಒಂದು ಕೊಳತು ತೆಂಗಿನಕಾಯಿ ಎಲ್ಲಿದೆ ಅಂತ ಹುಡುಕುವಾಗ ಇಬ್ಬರು ಅಸುರರು ಕಾಣಿಸಿದ್ರಂತೆ. ಕಂಸನ ದ್ವಾರಪಾಲಕರು, ಮುಷ್ಟಿಕಾಸುರ, ಚಾಣೂರ ಅಂತ ಇಬ್ಬರು ಇದ್ರಂತೆ. ಆ ಇಬ್ಬರನ್ನ ನೋಡಿದ ಕೃಷ್ಣ ಪರಮಾತ್ಮ. ನೋಡಿದ್ದೇ ತಡ ಅವರ ಜುಟ್ಟನ್ನ ಹಿಡಿದು ಹಾಗೆ ನೆಲಕ್ಕೆ ಕೊಡದಂತೆ. ಅವರ ತಲೆಯೇ ಹೋಳಾಗೋಯ್ತು. ಇದೇ ಕೊಳತು ತೆಂಗಿನಕಾಯಿ ಅಂತ ಅನ್ಕೊಂಡ, ಚೆನ್ನಾಗಿ ಕೊಳತಿದೆ ಇದು ಅಂತ ಆ ರೀತಿ ಅನ್ಕೊಂಡ ಪರಮಾತ್ಮ. ಹಾಗೆ ಅದನ್ನು ಒಡೆದು ಹಾಕಿದಂತೆ. ಇದನ್ನೆಲ್ಲ ತೋರಿಸಿಕೊಡ್ತಾನೆ ಪರಮಾತ್ಮ. ಬಹಳ ಜನರಿಗೆ ಏನು ಅಂತ ಹೇಳಿದ್ರೆ, ತೆಂಗಿನಕಾಯಿ ಒಡೆಯೋದು ಹೇಗೆ ಅಂತ ಗೊತ್ತಿಲ್ಲ. ಇದು ಭಗವಂತನೇ ಕಾಯಿ ಒಡೆಯೋದು ಹೇಗೆ ಅಂದ್ರೆ, ಅದನ್ನು ಒಡಿಬೇಕಾದ್ರೆ ಜುಟ್ಟು ಸಹಿತವಾಗಿ ಒಡಿಬೇಕು ಅಥವಾ ಜುಟ್ಟು ತೆಗೆದು ಒಡಿಬೇಕು. ಏನು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಘಟ್ಟದ ಮೇಲಿನ ಸಂಪ್ರದಾಯ ಎಲ್ಲ ಒಡಿಬೇಕಾದ್ರೆ ಜುಟ್ಟು ಸಹಿತವಾಗಿ ಒಡಿತಾರೆ. ಇನ್ನು ಘಟ್ಟದ ಕೆಳಗಾಗಬೇಕಾದ್ರೆ ಅದು ಜುಟ್ಟನ್ನು ಪೂರ್ತಿ ತೆಗೆದೇ ಒಡಿತಾರೆ. ನಿಜವಾದ ಕ್ರಮ ಯಾವುದು? ಪರಮಾತ್ಮನೇ ತೋರಿಸಿಕೊಡ್ತಾನೆ. ಹಾಗೆ ಅಂತ ಹೇಳಿದ್ರೆ ನಿಜವಾದ ಕ್ರಮ ಏನು ಅಂದ್ರೆ, ಒಡಿಬೇಕಾದ್ರೆ ಜುಟ್ಟು ಸಹಿತವಾಗಿ ಒಡಿಬೇಕಂತೆ. ಭಗವಂತನಿಗೆ ನೈವೇದ್ಯ ಮಾಡಬೇಕಾದ್ರೆ ಜುಟ್ಟು ತೆಗೆದು ಮಾಡಬೇಕಂತೆ. ಇದು ಕ್ರಮ. ಆದ್ರೆ ಯಾರು ಗೊತ್ತೇ ಇಲ್ಲ. ಅಲ್ಲಿ ಕೆಳಗಿನವರು ತಪ್ಪು ಮಾಡ್ತಾರೆ, ಮೇಲಿನವರು ತಪ್ಪು ಮಾಡ್ತಾರೆ. ಜುಟ್ಟು ಸಹಿತವಾಗಿ ಹೊಡಿತೀವಿ, ಜುಟ್ಟು ಸಹಿತವಾಗಿ ನೈವೇದ್ಯ. ಅಲ್ಲಿ ಜುಟ್ಟು ಪೂರ್ಣ ತೆಗೆದೇ ಹೊಡೆದು ಬಿಡ್ತಾರೆ, ಆಮೇಲೆ ನೈವೇದ್ಯ ಸರಿ ಮಾಡ್ತಾರೆ. ಒಬ್ಬರು ಒಡಿಯೋದು ಸರಿ ಮಾಡ್ತಾರೆ, ಒಬ್ಬರು ನೈವೇದ್ಯ ಸರಿ ಮಾಡ್ತಾರೆ. ಅಂತೂ ಒಡಿಯೋರು ಇಲ್ಲಿ, ನೈವೇದ್ಯ ಮಾಡೋರು ಅಲ್ಲಿ ಅಂತ ಹಾಗಿರ್ತದೆ. ಆ ರೀತಿ ಅಂತೂ ಪರಮಾತ್ಮ ಇದನ್ನೆಲ್ಲ ತೋರಿಸಿಕೊಡ್ತಾನೆ ಒಂದೊಂದನ್ನು ಕೂಡ. ಹೀಗೆ ಕಾಯನ್ನು ಒಡೆದ. ಆಮೇಲೆ ಮುಂದೆ ಹೋದ. ಕಂಸನನ್ನ ನೋಡ್ತಿದ್ದಾನೆ. ನೋಡ್ತಾ ನೋಡ್ತಾ ಅವನ ಸಿಂಹಾಸನದಲ್ಲಿದ್ರೆ ಎಳೆದು ಕೂಡ್ಲೆ ಕ್ಷಣ ಮಾತ್ರದಲ್ಲೇನೆ ಅವನನ್ನ ಪುಡಿಗಟ್ಟಿ ಬಿಟ್ಟಂತೆ. ದದತ್ಕಡ್ಗ ಚರ್ಮ ಪತದ್ಗದ್ಗ ವರ್ಮ ಬ್ರಹ್ಮನ್ ಸರ್ವಕೇಶ ಪಾತಾತಿ ಮೂಢ. ಆ ಶ್ಲೋಕವನ್ನೇ ಹಾಗೆ ರಚನೆ ಮಾಡ್ತಾರೆ ವಾದರಾಜ ಸ್ವಾಮಿಗಳು. ಇದು ಯುದ್ಧದ ಸಂದರ್ಭ ಅಂತ ತೋರಿಸ್ಲಿಕ್ಕೆ ಕದದ್ಗಡ್ಗ ಚರ್ಮ ಪತದ್ಗದ್ಗ ವರ್ಮ ಅದನ್ನ ರ ಅಂತ ಹೇಳುವಾಗಲೇನೆ ಇದು ಯುದ್ಧ ಮಾಡ್ತಿದ್ದಾನೆ ಅಂತ ಗೊತ್ತಾಗಬೇಕು. ಶ್ಲೋಕದ ರಚನೆ ಲಾಲಿತ್ಯ ಅದು. ಆ ರೀತಿ ರಚನೆ ಮಾಡ್ತಾರೆ ವಾದರಾಜರು.
ಹೀಗೆ ಕಂಸನ ಸಂಹಾರವನ್ನ ಮಾಡಿದ. ಅಲ್ಲಿಗೇನೆ ಒಂದು ಸರ್ಗ ಮುಗೀತು ಅಂತ, ಒಂದು ಸತ್ಕಾರ್ಯ ಆಯಿತು ಅಂತ ಒಂದು ಸರ್ಗ ಮುಗಿಸಿಕೊಡ್ತಾರೆ. ರೋಮ್ನಾಂ ಹರ್ಷಣ ಕಾರಿಣಿ ಶ್ರವಣತಃ ಪಾಪೌಗ ವಿದ್ವಂಸಿನಿ ಪ್ರೇಮ್ನಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಕ್ಮಿಣೀಶ ವಿಜಯೇ ಸತ್ವಾದಿ ರಾಜೋದಿತೆ ಸಂಜಾತ ಸುರ ಮಂಡಲೀಷು ಮಹಿತಃ ಸರ್ಗಸ್ತೃತಿಯೋ ಮುದಾಂ. ಈ ರೀತಿ ಭಗವಂತ ಅವನನ್ನ ಸಂಹಾರ ಮಾಡಿದ ಕೂಡ್ಲೇನೆ ಇದೆಲ್ಲ ರೋಮ್ನಾಂ ಹರ್ಷಣಕಾರಿಣಿ, ಭಗವಂತನ ಚರಿತ್ರೆಗಳು ಒಂದೊಂದು ರೋಮಾಂಚನ ಆಗುವಂತಹದ್ದು ಅಂತ ಹಾಗೆ ಮಾಡಿದ ಪರಮಾತ್ಮ. ಮುಂದೆ ಅವನಲ್ಲಿಂದ ಮುಂದೆ ಹೋಗ್ತಾ ಹೋಗ್ತಾ ಅವನಿಗೆ ಚೆನ್ನಾಗಿ ಸಾಂದೀಪಿನಿ ಆಚಾರ್ಯ ಗುರುಕುಲದಲ್ಲಿ ಅಧ್ಯಯನ ಎಲ್ಲ ಮುಗೀತು, ಉಪನಯನಾದಿಗಳೆಲ್ಲ ಆಯಿತು. ಆದ ನಂತರ ಬಹಳ ದಿವಸದ ನಂತರ ಒಮ್ಮೆ ಒಂದು ಕರೆ ಬಂತಂತೆ. ಅದು ಬಂದದ್ದೆಲ್ಲಿಂದ ಅಂದ್ರೆ ಭೀಷ್ಮಕ ರಾಜನಿಂದ ಕರೆ ಬಂತು. ಭೀಷ್ಮಕ ರಾಜ ಹೇಳಿ ಕಳಿಸಿದ್ನಂತೆ ಎಲ್ಲರಿಗೂ ಕೂಡ, ನನ್ನ ಮಗಳಿಗೆ ವಿವಾಹ ಮಾಡುತ್ತಾ ಇದ್ದೇನೆ, ಸ್ವಯಂವರಕ್ಕೆ ಕರಿತಾ ಇದ್ದೇನೆ ಅಂತ ಎಲ್ಲರನ್ನು ಸ್ವಯಂವರಕ್ಕೆ ಕರೆದಿದ್ದ. ಒಂದೊಂದು ಪತ್ರ ಕಳಿಸಿದ್ದ. ಕೃಷ್ಣನಿಗೂ ಒಂದು ಪತ್ರ ಬಂದಿತ್ತಂತೆ. ಪರಮಾತ್ಮನು ಹೋದ, ಭೀಷ್ಮಕ ರಾಜನ ಬಳಿಗೆ ಹೋದಾಗ ಭೀಷ್ಮಕ ಹೋದ ಕೂಡ್ಲೇನೆ ಸಂತೋಷದಿಂದ ಸ್ವಾಗತ ಮಾಡಿದ. ಅದು ಭಗವಂತ ಹೋಗುವಾಗಲೇ ಹೇಗಿತ್ತು ಅಂದ್ರೆ ಅನೇಕ ರಾಜರು ಬಂದಿದ್ರಂತೆ. ಅನೇಕ ರಾಜರು ಬಂದಿದ್ರೆ ಅಲ್ಲಿ ಪರಮಾತ್ಮ ಹೋದದ್ದು ಹೇಗೆ ಅಂದ್ರೆ ಗರುಡಾರೂಢನಾಗಿ ಹೋದನಂತೆ. ಗರುಡನ ಮೇಲೆ ಕೂತ್ಕೊಂಡು ಭಗವಂತ ಗರುಡನ ಮೇಲೆ ಕೂತು ಹೋಗುವಾಗ ಆ ಗರುಡ ಒಮ್ಮೆ ರೆಕ್ಕೆ ಬಡದ್ರೆ ಸಾಕು, ಕೆಳಗಿದ್ದ ರಾಜರೆಲ್ಲರೂ ಕೂಡ ಚಲ್ಲಾಪಿಲ್ಲಿಯಾಗಿ ಹೋಗ್ತಿದ್ರಂತೆ. ಅಂತ ಅಂದ್ರೆ ಗರುಡನ ಶಕ್ತಿನೇ ಅಂತಹದ್ದು ಅಂದ್ರೆ ಅವನ ಮೇಲೆ ಕೂತ್ಕೊಳ್ಳೋಂಗೆ ಎಷ್ಟು ಶಕ್ತಿ ಇರಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಅಂತ ಪರಮಾತ್ಮ ಹೋದ ನಂತರ ಮೊದಲೇ ರುಕ್ಮಿಣೀ ದೇವಿ ಆಗಬೇಕಾದ್ರೆ ಭೀಷ್ಮಕ ರಾಜನ ಮಗಳು ನಾರದ ಮಹರ್ಷಿಗಳಿಂದ ಕೃಷ್ಣನ ಚರಿತ್ರೆಯನ್ನ ಕೇಳಿದ್ದಂತೆ, ಬೇಕಾದಷ್ಟು ಕೇಳಿಬಿಟ್ಟಿದ್ಲು. ಆಗಾಗ ನಾರದರು ಬಂದು ಹೇಳಿ ಹೋಗ್ತಿದ್ರಂತೆ ಕೃಷ್ಣನ ಬಗ್ಗೆ, ಕೃಷ್ಣ ಹಾಗೆ ಹೀಗೆ ಅಂತ. ಇದು ಹೆಣ್ಣು ಮಕ್ಕಳ ಸ್ವಭಾವ ಅಂತ ರುಕ್ಮಿಣೀ ದೇವಿ ತೋರಿಸಿಕೊಡ್ತಾಳೆ. ಏನು ಅಂದ್ರೆ ಭಗವಂತ ಈ ರೀತಿ ಮಾಡೋದು ಅಂದ್ರೆ ರುಕ್ಮಿಣೀ ದೇವಿಗೂ ಕೂಡ ಕೇಳಿ 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 ಮನಸ್ಸಲ್ಲಿ ನಾನು ಮದುವೆ ಆದ್ರೆ ಇದೇ ಹುಡುಗನ ಮದುವೆ ಆಗಬೇಕು ಅನ್ಸಿತ್ತಂತೆ. ಅಷ್ಟರ ಮಟ್ಟಿಗೆ ಅವಳು ಮನಸ್ಸಲ್ಲಿ ಕೂತು ಬಿಟ್ಟಿದ್ದ ಭಗವಂತ. ಇದನ್ನ ಹೆಣ್ಣು ಮಕ್ಕಳ ಮನಸ್ಥಿತಿ ಹೀಗಿರುತ್ತೆ ಅಂತ. ಅದಕ್ಕೆ ಮಕ್ಕಳಿಗೆ ಮೊದಲಿಂದಲೂ ಕೂಡ ಸತ್ಸಂಪ್ರದಾಯವನ್ನ ಒಳ್ಳೆ ಸಂಸ್ಕಾರವನ್ನ ಕೊಟ್ರೆ ಅದೇ ರೀತಿ ಬೆಳೀತಾರೆ ಅಂತ ಅರ್ಥ ಇದಕ್ಕೆ. ಹಾಗೆ ನಾರದ ಮಹರ್ಷಿಗಳು ಆ ಸಂಪ್ರದಾಯವನ್ನ ಸಂಸ್ಕಾರವನ್ನ ಮೊದಲಿಂದ ಕೊಡ್ತಾ ಬಂದಿದ್ರಂತೆ. ಅದನ್ನ ರುಕ್ಮಿಣೀ ದೇವಿ ಪೂರ್ಣ ತಲೆಯಲ್ಲಿ ಹಾಕೊಂಡಿದ್ಲು. ಆದ್ರೆ ಸ್ವಯಂವರ ಅಂದಾಗಲೂ ಕೂಡ ಕೃಷ್ಣನೇ ನನ್ನ ವಿವಾಹ ಮಾಡ್ಕೊಳ್ಳೋದು ಅಂತ ನಿಶ್ಚಯ ಅವಳಿಗೆ. ಆದ್ರೆ ಭೀಷ್ಮಕ ರಾಜನ ಬಳಿಗೆ ಕೃಷ್ಣ ಹೋಗಿ ಹೇಳಿದಂತೆ, ಭೀಷ್ಮಕ, ನಿನ್ನ ಮಗಳಾಗಿ ಹುಟ್ಟಿದ್ದಾಳಲ್ಲ ಬೇರೆ ಯಾರು ಅಲ್ಲ, ಸಾಕ್ಷಾತ್ ಲಕ್ಷ್ಮೀದೇವಿ, ನಾನು ನಾರಾಯಣ. ಈ ಲಕ್ಷ್ಮೀನಾರಾಯಣರನ್ನ ಒಂದು ಮಾಡೋ ಯೋಗ ನಿನಗೆ ಕೊಡ್ತೀನಿ, ನೀನು ಮಾಡು, ಈ ಸ್ವಯಂವರ ಎಲ್ಲ ಕ್ಯಾನ್ಸಲ್ ಮಾಡು ಅಂತ ಹೇಳಿದ್ನಂತೆ. ಆಯ್ತು ಅಂತ ಒಪ್ಪುಕೊಂಡೇ ಬಿಟ್ಟ. ಸಂತೋಷ ಆಯ್ತು. ಒಪ್ಪುಕೊಂಡಾದ ನಂತರ ಇನ್ನೇನು ಒಟ್ಟು ಮಾಡಬೇಕು. ಆದ್ರೆ ಒಟ್ಟು ಮಾಡಬೇಕು ಅನ್ನಬೇಕಾದ್ರೆ ಅಷ್ಟರಲ್ಲೇನೆ ಅವನ ಮಗ ಇನ್ನೊಬ್ಬ ರುಗ್ಮಿ ಆ ರುಗ್ಮಿ ಬಂದು ಅವನು ಎಲ್ಲ ಕೆಡಿಸಿ ಹಾಕಿದ. ಏನಾದ್ರೂ ಮಾಡಿ ಕೃಷ್ಣನಿಗೆ ಮಾತ್ರ ದಕ್ಕಬಾರದು ರುಕ್ಮಿಣಿ, ಮತ್ತೇನಾಗಬೇಕು, ಶಿಶುಪಾಲನಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಶಿಶುಪಾಲ ಅಂದ್ರೆ ಜರಾಸಂಧನ ಸಾಕು ಮಗ ಅವನು. ಆ ಜರಾಸಂಧನ ಮಗ ಅವನಿಗೆ ಕೊಡಬೇಕು. ಎಂತ ಅಯೋಗ್ಯ ಅಂದ್ರೆ ಇವನು ಶಿಶುಪಾಲನೆಗಾಗಬೇಕಾದ್ರೆ ಆಗಲೇನೆ 80 ದಾಟಿತ್ತು, 80+. ಇವನಿಗೆ ರುಕ್ಮಿಣೀ ದೇವಿಗೆ ಇನ್ನು ಆಗುತ್ತಾನೆ 16 ತುಂಬಿದ ಹುಡುಗಿ. ಅಂತ 16 ವರ್ಷದ ಹುಡುಗಿಯನ್ನ 80+ ಇರುವಂತಹ ಮುದುಕನಿಗೆ ಕೊಟ್ಟು ವಿವಾಹ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಇವರು ಅಯೋಗ್ಯರ ವಿವಾಹ ಇದೆಲ್ಲವೂ. ಹಾಗೆ ತೀರ್ಮಾನ ಮಾಡಿದಾಗ ಅದಕ್ಕೆ ಭಗವಂತ ಸುಮ್ಮನಿರ್ತಾನ, ಇರ್ಲಿ ನೋಡೋಣ ಅಂತ ಸುಮ್ಮನೆ ಇದ್ದ. ಅದಕ್ಕೆ ಕೊನೆಗೆಲ್ಲ ಆಗೋಯ್ತು. ರುಕ್ಮಿಣೀ ದೇವಿಯನ್ನ ಕೇಳಿದ್ರಂತೆ, ಸಖಿಯರೆಲ್ಲ ಬಂದು ಕೇಳಿದ್ರು, ಅಲ್ಲ ಇಷ್ಟು ಜನ ಸ್ವಯಂವರಕ್ಕೆ ಬಂದವರೆಲ್ಲ ಕ್ಯಾನ್ಸಲ್ ಮಾಡಿ ಹೋಗ್ಬಿಟ್ರು, ಈಗ ನೋಡಿದ್ರೆ ಶಿಶುಪಾಲನಿಗೆ ವಿವಾಹ ಮಾಡಬೇಕು ಅಂತಿದ್ದಾರೆ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳುವಂಥದ್ದು. ಅದಕ್ಕೆ ರುಕ್ಮಿಣೀ ದೇವಿ ಹೇಳಿದ್ಲು, ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಹಕ್ಕಿ ಹೆಗಲೇರಿ ಬಂದಿದ್ನಲ್ಲ ಗರುಡಾರೂಢನಾಗಿ, ಅವನಿಗೆ ನಾನು ಮನಸೋತಿದ್ದೀನಿ, ಅವನೇ ನನಗೆ ಬೇಕು ಅಂತ ರುಕ್ಮಿಣಿ ಹೇಳಿದ್ಲು. ಎಲ್ಲ ಸಖಿಯರು ಹೋಗಿ ಮಾತಾಡಿದ್ರಂತೆ ತಂದೆ ಬಳಿಯಲ್ಲಿ, ದಯವಿಟ್ಟು ರುಕ್ಮಿಣಿಯನ್ನ ಯಾರಿಗೋ ಕೊಟ್ಟು ವಿವಾಹ ಮಾಡಬೇಡಿ, ಏನಾದ್ರೂ ಮಾಡಿ ಕೃಷ್ಣನಿಗೆ ಕೊಡಿ ಅಂತ. ನಿಮಗೆಲ್ಲ ಗೊತ್ತಾಗಲ್ಲ, ಹೊರಟೋಗಿ ಆಗಲೇ ಕಲ್ಯಾಣ ಮಂಟಪ ಬುಕ್ ಆಗಿದೆ, ಅಡಿಗೆಯವ್ರಿಗೆ ಹೇಳಿ ಆಗಿದೆ, ಎಲ್ಲ ಮುಗಿದು ಹೋಗಿದೆ, ಅಡ್ವಾನ್ಸ್ ಕೊಟ್ಟಿದ್ದೀವಿ, ಇನ್ನು ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿದ್ರು. ಮುಗೀತು, ನಿಲ್ಲಿಸ್ಲಿಕ್ಕಾಗಲ್ಲ ಅಂತ. ಅದಕ್ಕೆ ಸರಿ ಅಂತ ರುಕ್ಮಿಣೀ ದೇವಿ ಏನ್ ಮಾಡಿದ್ಲು, ಇನ್ನೇನು ಮಾಡಿಯೂ ಪ್ರಯೋಜನ ಇಲ್ಲ ಅಂತ ತಾನೇ ಖುದ್ದಾಗಿ ಮೊಟ್ಟ ಮೊದಲ ಬಾರಿಗೆ ಒಂದು ಪ್ರೇಮ ಪತ್ರ ಅನ್ನೋ ಕಾನ್ಸೆಪ್ಟ್ ಅನ್ನ ಕೊಟ್ಟದ್ದೇ ರುಕ್ಮಿಣೀ ದೇವಿ.
ಪ್ರೇಮ ಪತ್ರವನ್ನ ಬರೆದಂತೆ ಭಗವಂತನಿಗೆ, ಕೃಷ್ಣ ಪರಮಾತ್ಮನಿಗೆ ಅಂತ ಖುದ್ದಾಗಿ ತಾನೇ ಬರೆದ್ಲು ಒಂದು ಪತ್ರವನ್ನ. ಆ ಪತ್ರ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಅದು ಹೇಳುವಾಗಲೇನೆ ಅದನ್ನು ಹೇಳಲಿಕ್ಕೆ ನನಗೊಂದು ದಿವಸದ ಉಪನ್ಯಾಸ ಬೇಕಾಗ್ತದೆ. ಆದ್ರಿಂದ ಹೆಚ್ಚು ಹೇಳೋದಿಲ್ಲ, ಸಂಕ್ಷೇಪವಾಗಿ ಹೇಳ್ತೀನಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಆರಂಭ ಮಾಡ್ತಾಳೆ. ಆರಂಭ ಮಾಡಿಕೊಂಡು, ಕೃಷ್ಣ ಇದೆಲ್ಲವೂ ನೀನೇ, ಜಗದೊಡೆಯ ನೀನು, ನನ್ನ ಕೈ ಹಿಡಿಯೋದು ಅಂದ್ರೆ ನಿನ್ನ ಕೈಯನ್ನೇ ಹಿಡಿತದೆ, ಇಲ್ಲ ಅಂತ ಆದ್ರೆ ನನ್ನ ಕೈ ಬೇರೆಯವರು ಹಿಡಿದ್ರೆ ಅದು ನನ್ನ ಕೈ ಅಲ್ಲ, ನನ್ನ ಹೆಣದ ಕೈ ಅಂತ ಬರೆದಿದ್ದ. ಆದ್ರಿಂದಾಗಿ ನಿನ್ನನ್ನೇ ವಿವಾಹ ಮಾಡಿಕೊಳ್ಳುತ್ತೇನೆ, ಇನ್ಯಾರನ್ನು ವಿವಾಹ ಮಾಡಿಕೊಳ್ಳಲ್ಲ, ನನ್ನನ್ನೇನಾದ್ರೂ ಮಾಡಿ ನಿನ್ನ ತೆಕ್ಕೆಗೆ ಹಾಕಿಕೋ ಅಂತ ಪತ್ರವನ್ನು ಬರೆದು ಕಳಿಸಿದ್ಲು. ಅದರ ಜೊತೆಗಾದ್ರೂ ಆ ಪತ್ರದಲ್ಲೇ ಬರೆದಿದ್ಲಂತೆ, ನಾನು ಮೊದಲು ವಿವಾಹಕ್ಕಿಂತ ಪೂರ್ವದಲ್ಲಿ ಊರ ಹೊರಗಿರುವಂತ ದೇವಸ್ಥಾನಕ್ಕೆ ಪೂಜೆಗೆ ಬರುತ್ತೇನೆ, ಅಲ್ಲಿಂದ ನನ್ನನ್ನು ಕರ್ಕೊಂಡು ಹೋಗ್ಬೋದು ಅಂತ ಎಲ್ಲ ವ್ಯವಸ್ಥೆ ಮಾಡಿದ್ಲು. ಆ ಪತ್ರವನ್ನು ಒಬ್ಬ ಬ್ರಾಹ್ಮಣನ ಕೈಗೆ ಕೊಟ್ಟು, ಆ ಬ್ರಾಹ್ಮಣ ತೆಗೆದುಕೊಂಡು ಹೋಗಿ ನೀವು ಆ ಪತ್ರವನ್ನು ಕೃಷ್ಣನಿಗೆ ಕೊಡಿ ಎಂದಾಗ ಆಯ್ತು ಅಂತ ಆ ಪತ್ರವನ್ನ ಕೃಷ್ಣ ಪರಮಾತ್ಮನಿಗೆ ಕೊಟ್ರು. ಕೊಡುವಾಗ ಕೃಷ್ಣ ಪರಮಾತ್ಮ ನೋಡಿದ, ಯಾರು ಕೊಟ್ಟ ಪತ್ರ ಅಂತ ಕೇಳಿದ್ನಂತೆ. ಅದಕ್ಕೆ ರುಕ್ಮಿಣೀ ದೇವಿ ಅನ್ನುವಾಗ, ಆ ಪತ್ರ ನನಗೆ ಬೇಡ, ನೀವೇ ಓದಿ ಅಂತ ಹೇಳಿದ್ನಂತೆ. ನೀವೇ ಓದಿ, ಯಾಕೆಂದ್ರೆ ವೇದಾಭಿಮಾನಿಯಾದಂತ ರುಕ್ಮಿಣೀ ದೇವಿ ಬರೆದಂತ ಪತ್ರ, ವೇದವನ್ನ ಓದ್ಲಿಕ್ಕೆ ನಿಮಗೆ ಅಧಿಕಾರ ಇರೋದು ಬ್ರಾಹ್ಮಣರಿಗೆ, ಓದಿ ನೀವು ಅಂತ ಅವರ ಬಾಯಲ್ಲೇ ಓದಿಸಿ ಇನ್ನೂ ಪತ್ರ ಓದಿ ಮುಗಿದಿರ್ಲಿಲ್ಲ, ಆಗ್ಲೇನೆ ರಥದಲ್ಲಿ ಕೂತ್ಕೊಂಡು ಹೊರಟೇ ಬಿಟ್ಟಿದ್ನಂತೆ ಪರಮಾತ್ಮ, ತನ್ನ ಹೆಂಡತಿಯನ್ನು ಕಾಪಾಡ್ಕೊಳ್ಬೇಕು ಅಂತ. ಆ ರೀತಿ ಪರಮಾತ್ಮ ಹೊರಟೇ ಬಿಟ್ಟ ರಥದಲ್ಲಿ ಹೋದನಂತೆ. ರುಕ್ಮಿಣೀ ದೇವಿ ಸರಿಯಾಗಿ ದೇವಸ್ಥಾನದ ಪೂಜೆಗೆ ಬಂದಿದ್ಲು, ರಥವನ್ನ ವೇಗದಿಂದ ಓಡಿಸಿಕೊಂಡು ಹೋದನಂತೆ. ಎಷ್ಟು ವೇಗ ಅಂದ್ರೆ ಪರಮಾತ್ಮನ ರಥದ ವೇಗ ಮೊನ್ನೆ ಮಹಾಭಾರತದಲ್ಲಿ ಹೇಳ್ತಾರೆ. ಅರ್ಜುನ ಅವನು ಹೇಳಿದ್ನಂತೆ, ಕೃಷ್ಣ ನಾನು ಬಾಣವನ್ನ ಬಿಟ್ರೆ ನನ್ನ ಬಾಣ ಎಷ್ಟು ವೇಗವಾಗಿ ಹೋಗ್ತದೋ ಅಷ್ಟು ವೇಗವಾಗಿ ಯಾರು ಕೂಡ ವೇಗವಾಗಿ ಬಾಣ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ನೀನು ವೇಗವೇ ಅಲ್ಲ ಅನ್ನಂತೆ ಕೃಷ್ಣ, ವೇಗವೇ ಅಲ್ಲ ಅಂತ. ಅದಕ್ಕೆ ಮತ್ತೇನು ಅಂದ್ರೆ, ಹಾಗಾದ್ರೆ ಒಂದ್ಸರ್ತಿ ಬಾಣ ಬಿಡು ಅಂತ ಹೇಳಿದ್ನಂತೆ ಕೃಷ್ಣ. ಸರಿ ಆಯ್ತು ಅಂತ ಬಾಣ ಬಿಟ್ಟನಂತೆ. ಬಾಣ ಬಿಟ್ಟ ನಂತರ ಕೃಷ್ಣ ಪರಮಾತ್ಮ ಆಮೇಲೆ ರಥ ಓಡಿಸ್ಲಿಕ್ಕೆ ಶುರು ಮಾಡಿದ್ನಂತೆ. ಕೃಷ್ಣ ರಥ ಮುಂದೆ ಹೋಗ್ತಾ ಇತ್ತು, ಆ ಬಾಣ ಹಿಂದೆ ಬರ್ತಾ ಇತ್ತಂತೆ. ಎಷ್ಟು ವೇಗವಾಗಿ ರಥ ಓಡಿಸ್ತಾನೆ ಅಂತ ಅರ್ಥ ಮಾಡ್ಕೊಳ್ಳಿ. ಹಾಗೆ ಕೃಷ್ಣ ಹೋಗ್ತಿದ್ದ, ಅಷ್ಟು ವೇಗದಿಂದ ಹೋದನಂತೆ. ರುಕ್ಮಿಣೀ ದೇವಿ ಸರಿಯಾಗಿ ಬರ್ತಾ ಇದ್ದಲ್ಲಿಗೆ. ಬರುವಾಗ ರುಕ್ಮಿಣೀ ದೇವಿ ಎದರಲ್ಲಿ ಬಂದಿದ್ದಾಳೆ. ಬಂದು ಕೂಡ್ಲೇನೆ ಕೃಷ್ಣ ಪರಮಾತ್ಮ ಏನು ಮಾಡಿದ, ರಥದಲ್ಲಿ ಹತ್ತಿಸಿಕೊಳ್ಳಬೇಕು. ವಾದಿರಾಜ ಸ್ವಾಮಿಗಳು ಬಹಳ ಚೆನ್ನಾಗಿ ಹೇಳ್ತಾರೆ. ಏನು ಅಂದ್ರೆ, ಇಲ್ಲೇ ರುಕ್ಮಿಣೀ ದೇವಿ ಬರಬೇಕಾದ್ರೇನೆ ಕೃಷ್ಣ ಪರಮಾತ್ಮ ಹತ್ತಿಸಿಕೊಳ್ಳೋದಂದ್ರೆ ಹೇಗೆ ಹತ್ತಿಸ್ಬೇಕು? ಕೈ ಹಿಡಿದು ಕೈ ಕೊಟ್ಟು, ಎಲ್ಲರ ಹತ್ತಿಸೋದೇ ಹಾಗಲ್ವ, ಕೈ ಕೊಟ್ಟು ಆಮೇಲೆ ಮೇಲೆ ಹತ್ತಿಸ್ಕೊಳ್ತಾರಂತೆ. ಆದ್ರೆ ಕೃಷ್ಣ ಹಾಗೆ ಮಾಡ್ಲಿಲ್ಲಂತೆ. ಕೃಷ್ಣ ರಥವನ್ನ ಓಡಿಸ್ತಾನೆ ತಾನೇ ಕೆಳಗೆ ಬಾಗಿದ್ನಂತೆ. ತಾನೇ ಬಾಗಿ ಏನ್ ಮಾಡಿದ ಕೃಷ್ಣ ಪರಮಾತ್ಮ, ರುಕ್ಮಿಣೀ ದೇವಿ ಕೈಯೇ ಹಿಡ್ಕೊಳ್ಳಿಲ್ಲ, ರುಕ್ಮಿಣೀ ದೇವಿ ಸೊಂಟಕ್ಕೆ ಕೈ ಹಾಕಿದಂತೆ, ಗಟ್ಟಿ ಹಿಡ್ಕೊಂಡು ಮೇಲೆ ಕೂಡಿಸಿಕೊಂಡಂತೆ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಹೇಳುತ್ತಾರೆ, ಸಾಪಾಣಿ ಗ್ರಹಣಾದ ಪೀಹಮಧಿಕಂ ಮೇನೇ ವಿವಾಹೋತ್ಸವಂ. ಇಲ್ಲೇ ವಿವಾಹ ಆಗೋಯ್ತು, ರುಕ್ಮಿಣಿ ಕಲ್ಯಾಣ ನಡೆದೋಯ್ತು ಅಂತಾರೆ. ಏನ್ ಅಭಿಪ್ರಾಯ ಅಂದ್ರೆ, ವಿಶೇಷ ಏನು ಅಂದ್ರೆ, ಒಂದು ಭಗವಂತ ಮತ್ತು ರುಕ್ಮಿಣೀ ದೇವಿ ಲಕ್ಷ್ಮೀನಾರಾಯಣರು ಒಟ್ಟು ಸೇರಿದ್ರೆ ಅದೇ ವಿವಾಹ ಅಂತ ಅರ್ಥ. ಬೇರೆಯವರಿಗೆ ಹಾಗಲ್ಲ. ಯಾಕೆಂದ್ರೆ ಬೇರೆಯವರಿಗೆ ಮನುಷ್ಯರಿಗೆಲ್ಲ ಆಗಬೇಕಾದ್ರೆ ಈ ಜನ್ಮದಲ್ಲಿ ಯಾರು ಗಂಡನಾಗಿರ್ತಾನೋ ಅವನೇ ಮುಂದಿನ ಜನ್ಮದಲ್ಲಿ ಇರೋದಿಲ್ಲ. ಈ ಜನ್ಮದಲ್ಲಿ ಯಾರು ಹೆಂಡತಿ ಆಗಿರ್ತಾಳೋ ಅವಳೇ ಮುಂದಿನ ಜನ್ಮದಲ್ಲಿ ಅಂತಿಲ್ಲ. ಬೇಕಾದ್ರೆ ಕೇಳ್ರಿ ಯಾರನ್ನಾದ್ರೂ, ಗಂಡಸರಿರಬಾರದಷ್ಟೇ, ಗಂಡಸರಿರಬಾರದು. ಹೆಂಗಸರು ಮಾತ್ರ ಇದ್ದಲ್ಲಿ ಭಜನಾ ಸಂಘದಲ್ಲಿ ಬಂಜನ ಏನಾದ್ರೂ ನಡೀತಾ ಇದ್ರೆ ಅಲ್ಲಿ ಹೋಗಿ ಕೇಳಬೇಕು, ನೀವೆಲ್ಲ ಮದುವೆ ಮಾಡ್ಕೊಂಡಿದ್ದೀರಲ್ಲ, ಈಗ ಈ ಜನ್ಮದಲ್ಲಿ ಯಾರನ್ನ ಗಂಡನಾಗಿ ಪಡೆದಿದ್ದೀರೋ ಅವನೇ ಮುಂದಿನ ಜನ್ಮದಲ್ಲಿ ಬರಬೇಕು ಅಂತ ಯಾರ್ಯಾರಿಗೆ ಮನಸ್ಸಿದೆಯೋ ಅವರೆಲ್ಲ ಕೈ ಎತ್ತಿ ಅಂದ್ರೆ ಒಬ್ರು ಕೈ ಎತ್ತಲ್ಲ. ಈ ಜನ್ಮದಲ್ಲೇ ಕಟ್ಕೊಂಡು ಸಾಕಾಗಿದೆ, ಇನ್ನೆಷ್ಟು ಜನ್ಮ ಕಟ್ಕೊಳ್ಳೋಣ, ಬೇಡವೇ ಬೇಡ ಅಂತ ಹಾಗಿರ್ತದಂತೆ. ಆದ್ರಿಂದಾಗಿ ಅದಕ್ಕೆ ಆದ್ರೆ ಭಗವಂತನಿಗೆ ಹಾಗಲ್ಲ, ಅವರಿಬ್ಬರದ್ದು ಕೂಡ ಅನಾದಿ ದಾಂಪತ್ಯ ಅಂತ. ಭಗವಂತನಿಗೆ ಲಕ್ಷ್ಮೀದೇವಿಯೇ ಹೆಂಡತಿ, ಲಕ್ಷ್ಮೀದೇವಿಗೆ ಭಗವಂತನೇ ಗಂಡನಾಗಿರ್ತಾನೆ. ಆದ್ರಿಂದ ಅವರದ್ದು ಅನಾದಿ ದಾಂಪತ್ಯ, ಒಟ್ಟು ಸೇರಿದ್ರೇನೆ ವಿವಾಹ ಅಂತ. ಆದ್ರಿಂದಲೇ ಸಾಪಾಣಿ ಗ್ರಹಣಾದ ಪೀಹಮಧಿಕಂ ಮೇನೇ ವಿವಾಹೋತ್ಸವಂ. ಇದು ವಿವಾಹೋತ್ಸವ ಅಂದ್ರೆ ಹೀಗೆ ಅಂತ ಹೇಳ್ತಾರೆ. ಆದ್ರೆ ಇದೇ ವಿವಾಹ ಅಂತ ಜನರು ತಿಳ್ಕೋಬಾರದು, ಅದಕ್ಕೆ ಸಂಪ್ರದಾಯಬದ್ಧವಾಗಿ ಆಗಬೇಕು ಅಂತ ಪರಮಾತ್ಮ ಮತ್ತೆ ಸರಿಯಾದ ಕ್ರಮದಲ್ಲೇ ವಿವಾಹ ಮಾಡಿಕೊಳ್ಬೇಕು ಅಂತ ಅವಳನ್ನು ಕರ್ಕೊಂಡು ಹೋಗ್ತಿದ್ದಾನಂತೆ. ಹೋಗುವಾಗಲೇನೆ ದಾರಿಯಲ್ಲಿ ರುಕ್ಮಿಣೀ ದೇವಿ ಒಂದ್ಸರ್ತಿ ಕಣ್ಣಿಂದ ನೋಡಿದ್ಲಂತೆ ಕೃಷ್ಣನನ್ನ. ಕಣ್ಣಿನಿಂದಲೇ ಮಾತಾಡಿದ್ಲಂತೆ, ಕಣ್ಣಿಂದಲೇ ಮಾತಾಡುವಾಗ ಕೃಷ್ಣ ಪರಮಾತ್ಮನಿಗೆ ಆ ಮಾತು ಅರ್ಥ ಆಯ್ತಂತೆ.
ಅರ್ಥ ಆದ ಕೂಡ್ಲೇನೆ ಕೃಷ್ಣ ಪರಮಾತ್ಮ ಓಹೋ ಹೌದಾ ಸರಿ ಸರಿ ಅಂತ ಹೇಳಿದ್ನಂತೆ. ಸರಿ ಸರಿ ಆಯ್ತು ಪರವಾಗಿಲ್ಲ ಅಂತ ಓಕೆ ಅಂತಂದಂತೆ. ಅದು ಏನು ಅಂತ ಕೇಳಿದ್ರೆ ಅದರ ಅಭಿಪ್ರಾಯ ಏನು ಅವರಿಬ್ಬರದ್ದು ಕಣ್ಣಿನಲ್ಲೇ ಮಾತಾಡಿದ್ರಲ್ಲ, ಏನು ಅಭಿಪ್ರಾಯ ಅಂದ್ರೆ ಅದಕ್ಕೆ ರುಕ್ಮಿಣೀ ದೇವಿ ಹೇಳಿದ್ದಂತೆ, ಹಿಂದೆ ಇದೇ ರುಕ್ಮಿಣೀ ದೇವಿ ಸೀತಾದೇವಿಯಾಗಿ ಅವತಾರ ಮಾಡಿದ್ಲು. ಸೀತೆಯಾಗಿ ಅವತಾರ ಮಾಡಿದಾಗ ಆಗ ವಿವಾಹ ಮಾಡಿಕೊಳ್ಳಿಕ್ಕೆ, ರಾಮನನ್ನ ವಿವಾಹ ಮಾಡಿಕೊಳ್ಳಿಕ್ಕೆ ಅಂತ ಬಂದಾಗ ಸೀತಾದೇವಿ ರಥದಲ್ಲಿ ಬಂದಿದ್ಲಂತೆ. ರಾಮದೇವರು ವಿಶ್ವಾಮಿತ್ರರ ಜೊತೆಗೆ ಕಾಲ್ನಡಿಗೆಯಲ್ಲಿ ಬಂದಿದ್ದಂತೆ. ಅದಕ್ಕೆ ಸೀತಾದೇವಿ ಹೇಳಿದ್ದಂತೆ, ವಿವಾಹ ಎಲ್ಲ ಆದ್ಮೇಲೆ ಹೇಳಿದ್ದಂತೆ, ರಾಮ ನನ್ನನ್ನು ವಿವಾಹ ಮಾಡಿಕೊಳ್ಳುವಾಗ ವಿವಾಹ ಎಲ್ಲ ಚೆನ್ನಾಗಾಯಿತು, ಸಂತೋಷ ಇದೆ, ಆದ್ರೆ ವಿವಾಹ ಮಾಡಿಕೊಳ್ಳುವಾಗ ನಾನು ರಥದಲ್ಲಿ ಬಂದೆ, ನೀನು ಮಾತ್ರ ಕಾಲ್ನಡಿಗೆಯಲ್ಲಿ ಬಂದೆಲ್ಲ, ಅದೊಂದು ಬೇಜಾರಿದೆ ನನಗೆ, ದಯವಿಟ್ಟು ಇನ್ನೊಂದು ಸರ್ತಿ ವಿವಾಹ ಮಾಡ್ಕೊಂಡ್ಬಿಡೋಣ, ನೀನ್ ರಥದಲ್ಲಿ ಬಾ, ನಾನು ಕಾಲ್ನಡಿಗೆಯಲ್ಲಿ ಬರ್ತೀನಿ ಅಂತ ಹೇಳಿದ. ಅದಕ್ಕೆ ರಾಮ ಹೇಳಿದ, ಈಗ ನಾನು ಏಕಪತ್ನಿ ವ್ರತಸ್ಥ, ನಿನ್ನನ್ನೇ ವಿವಾಹ ಮಾಡ್ಕೊಳ್ಬೇಕು ಅಂದ್ರೆ ಮತ್ತೆ 60 ವರ್ಷ ಆಗಬೇಕು, ಅಲ್ಲಿ ತನಕ ಮಾಡ್ಕೊಳ್ಳಲ್ಲ ಅನ್ನಂತ. ಅದಕ್ಕೇನ್ ಮಾಡೋದು, ಸರಿ ಮುಂದೆ ಯಾವತ್ತಾದ್ರೂ ಮಾಡಿಕೊಡ್ತೇನೆ ಎಂದಿದ್ದ ಪರಮಾತ್ಮ. ಆಯ್ತು ಅಂತ ಹೇಳಿದ್ಲು. ಆ ಕೃಷ್ಣ ಪರಮಾತ್ಮ ಈಗ ರಥದಲ್ಲಿ ಬಂದ, ರುಕ್ಮಿಣೀ ದೇವಿ ಕಾಲ್ನಡಿಗೆಯಲ್ಲಿ ಬಂದು, ಆಗ ರುಕ್ಮಿಣೀ ದೇವಿ ಸೀತಾದೇವಿ ಆಗಿದ್ದಾಗ ಮಾತು ಕೊಟ್ಟಿದ್ನಲ್ಲ ಪರಮಾತ್ಮ, ಅದನ್ನು ನೆನಪಿಸಿಕೊಂಡು, ಕೃಷ್ಣ ಎಂಥ ಅದ್ಭುತ, ತ್ರೇತಾಯುಗದಲ್ಲಿ ಕೊಟ್ಟ ಮಾತನ್ನು ಇವತ್ತು ನಡೆಸಿಕೊಡ್ತಾ ಇದೆಯಲ್ಲ, ಎಷ್ಟು ನೆನಪಿನ ಶಕ್ತಿ ನಿನಗೆ ಅಂತ ಅವಳು ಹೇಳಿದ್ರಂತೆ. ಓ ಅಷ್ಟೇನಾ, ಪರವಾಗಿಲ್ಲ ಅಂತ ಕೃಷ್ಣ ಹೇಳಿದ್ರು. ಇದು ಅವರಿಬ್ಬರ ಕಣ್ಣಿನ ಮಾತು ಅಂತ ಹೇಳ್ತಾರೆ. ಹೀಗೆ ಕೃಷ್ಣ ಮತ್ತು ರುಕ್ಮಿಣಿಯವರ ಆನಂದದಿಂದ ಹೋದ್ರು. ದ್ವಾರಕಾಪಟ್ಟಣಕ್ಕೆ ಹೋಗಿದ್ದಾರೆ. ಆ ದ್ವಾರಕಾಪಟ್ಟಣದಲ್ಲಿ ಎಂತ ಅದ್ಭುತವಾದ ವಿವಾಹ ಅಂದ್ರೆ ಭಾರಿ ಅದ್ಭುತ ವಿವಾಹ ಅಂತೆ. ಎಲ್ಲ ಕೃಷ್ಣನ ಕಡೆಯವರನ್ನೆಲ್ಲ ಸೇರಿಸಿ 2 ಭಾಗ ಮಾಡಿದ. 2 ಭಾಗ ಮಾಡಿ, ಒಂದಷ್ಟು ರುಕ್ಮಿಣೀ ದೇವಿ ಕಡೆಗೆ, ಒಂದಷ್ಟು ಕೃಷ್ಣನ ಕಡೆಗೆ ಅಂತ 2 ಭಾಗ ಮಾಡಿ ವ್ಯವಸ್ಥೆ ಮಾಡಿದ್ದಂತೆ. ಹೆಣ್ಣಿನ ಕಡೆಯವರು ಮಾತಾಡಿ, ಗಂಡಿನ ಕಡೆಯವರು ಮಾತಾಡಿ ಅಂತ ಎಲ್ಲ ಮಾತುಕತೆಗಳಾಯ್ತು. ಆ ಮಾತುಕತೆಗಳಲ್ಲಿ ಒಂದೊಂದು ಕಂಡೀಷನ್, ಬಹಳ ದೊಡ್ಡ ಕಂಡೀಷನ್ಸ್ ಇದೆ, ತುಂಬಾ ದೊಡ್ಡದು ವಿಚಾರ, ಅಂತೂ 1 2 ಸಾಕು. ಅದರಲ್ಲಿ ಒಂದು ಕಂಡೀಷನ್ ಹೇಳಿದ್ರಂತೆ, ನಮ್ಮ ಹುಡುಗಿಯನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀವಿ, ಏನೋ ಬಿಟ್ಟಿ ಸಿಕ್ಕಿದ್ದಾಳೆ ಹುಡುಗಿ ಅಂತ ಬಾವಿ ನೀರು ಸೇರಿಸ್ಬಿಡೋದು, 100 ಕೊಡ ಸೇರಿಸ್ಬಿಡೋದು, ಬಹಳ ಹಿಂಸೆ ಕೊಡೋದು, ಇದನ್ನೆಲ್ಲ ಮಾಡಬಾರದು. ನಾವು ಹೂವಲ್ಲಿ ಇಟ್ಕೊಂಡು ನೋಡ್ಕೊಂಡಿದ್ದೀವಿ, ಸರಿಯಾಗಿ ನೋಡ್ಕೊಳ್ತೀರಿ ಅಂದ್ರೆ ನಿಮಗೆ ಕೊಡ್ತೀವಿ ಅಂದ್ರಂತೆ. ಅದಕ್ಕೆ ಏನು ಕೆಲಸ ಜಾಸ್ತಿ ಮಾಡಿಸ್ಬಾರ್ದು ಅಂತ. ಅದಕ್ಕೆ ಪರಮಾತ್ಮ ಹೇಳಿದ, ಅಯ್ಯೋ ನಾನ್ಯಾಕೆ ಕೆಲಸ ಮಾಡಿಸ್ಲಿ, ಏನ್ ಜಾಸ್ತಿ ಮಾಡಿಸಲ್ಲ, ಅದಕ್ಕೆ ಮನೆ ಕೆಲಸ ಇದೆ, ಎಷ್ಟಿದೆಯೋ ಅಷ್ಟು ಮಾಡ್ಕೊಂಡು ಹೋದ್ರೆ ಸಾಕು, ಮಕ್ಕಳು ಮರಿ ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಹೋದ್ರೆ ಸಾಕು, ಹೊರಗೆ ಹೋಗಿ ದುಡಿ ಮಾಡು ಇನ್ಯಾವುದು ಹೇಳೋದಿಲ್ಲ ನಾನು ಅಂತ ಹೇಳಿದ್ನಂತೆ ಕೃಷ್ಣ. ಅದಕ್ಕೆ ಹೌದಾ, ಹಾಗಾದ್ರೆ ಓಕೆ, ಅದೇನ್ ದೊಡ್ಡ ವಿಚಾರ ಅಲ್ಲ, ಮಾಡ್ತಾಳೆ ನಮ್ಮ ಹುಡುಗಿ, ಅಟ್ಟು ಮಾಡಿದಿದ್ರೆ ಹಾಗೆ ಅಂತ ಸ್ವಲ್ಪ ಆದ್ರೆ ಮೈ ಬಗ್ಗಿಸ್ಬೇಕಲ್ಲ, ಅಟ್ಟು ಮಾಡ್ತಾಳೆ ಅಂತ ಹೇಳಿದ್ರಂತೆ. ಆಯ್ತು, ಹಾಗಾದ್ರೆ ಒಪ್ಪಿಗೆ ಆಗಿದೆ ಅಲ್ವಾ ಅಂತ ಕೃಷ್ಣ ಹೇಳಿದ. ಹೌದು, ಹಾಗಾದ್ರೆ ಒಪ್ಪಿಗೆ ಆದ್ಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಎಂದ ಕೃಷ್ಣ. ಏನು ಅಂದ್ರೆ, ನನ್ನ ಮನೆ ಅಂದ್ರೆ ಬೇರೆ ಯಾವುದಲ್ಲ, 14 ಲೋಕಗಳೇ ನನ್ನ ಮನೆ ಎಂದು. ನಿತ್ಯವೂ ಕೂಡ ಅಷ್ಟೂ ಮನೆಯನ್ನ ಕಸಗುಡಿಸ್ಬೇಕು, ಒರೆಸ್ಬೇಕು, ನೋಡ್ಕೊಳ್ಬೇಕು, ಇದು ನನ್ನ ಮನೆ. ಆಮೇಲೆ ನನ್ನ ಮಕ್ಕಳು ಅಂದ್ರೆ ಬೇರೆ ಯಾರು ಅಲ್ಲ, ಅನೇಕ ಜನ ಮಕ್ಕಳು, 33 ಕೋಟಿ ದೇವತೆಗಳಿದ್ದಾರೆ, ಅವರೆಲ್ಲ ನನ್ನ ಮಕ್ಕಳೇ. ಮೊದಲನೇ ಮಗ ಇದ್ದಾನೆ, ಅವನು ಚತುರ್ಮುಖ, ಅವನ ನಿತ್ಯವೂ ಕೂಡ ಶಾಲೆಗೆ ಕಳಿಸ್ಬೇಕಾದ್ರೆ 4 ತಲೆಯನ್ನು ಚೆನ್ನಾಗಿ ಬಾಚಿ ಅದಕ್ಕೆಲ್ಲ ಕಿರೀಟ ಇಟ್ಟು ಮಾಡಿ ಕಳಿಸ್ಬೇಕು. ಆ ಕಿರೀಟವನ್ನು ಇಡುವಾಗಲೂ ಕೂಡ ಡ್ರೆಸ್ ಆ ಕಡೆ ಈ ಕಡೆ ಆಗಬಾರ್ದು, ಮೇಕಪ್ ಆ ಕಡೆ ಈ ಕಡೆ, ಒಂದು ಕಿರೀಟ ಆ ಕಡೆ ಹಾಕೋದು ಈ ಕಡೆ ಹಾಕಿದ್ರೆ ಕುಯ್ ಅನ್ನತ್ತೆ ಮಗು, ಆದ್ರಿಂದ ಮಾಡ್ಲಿಕ್ಕಾಗಲ್ಲ, ಸರಿಯಾಗಿ ನೋಡ್ಕೊಳ್ಬೇಕು. ಇದು ಚತುರ್ಮುಖ, ಮೊದಲನೇ ಮಗ. ಅವನಿಗೊಬ್ಬ ಮಗ ಇದ್ದಾನೆ, ಅವನ್ಯಾವರು ರುದ್ರ ಅಂತ, ಅವನಿಗೆ ಪಂಚಮುಖ ಅಂತ ಹೇಳ್ತಾರೆ. 5 ಮುಖ ಇದೆ ಅವನಿಗೆ, 5 ಮುಖವನ್ನು ರೆಡಿ ಮಾಡಬೇಕು. ಆಮೇಲೆ ಅವನಿಗೊಬ್ಬ ಮಗ ಇದ್ದಾನೆ, ಅವನಿಗೆ ಷಣ್ಮುಖ ಅಂತಲೇ ಹೆಸರು, 6 ಮುಖಗಳು. ಹೀಗೆ ಹೋದ್ರೆ ಅನಂತ ದೇವತೆಗಳು ಬೇಕಾದಷ್ಟಿದ್ದಾರೆ, ಅವ್ರನ್ನೆಲ್ಲ ತಯಾರು ಮಾಡಬೇಕು ಅಂತ. ಆಗ ಎಲ್ಲರೂ ಕೂಡ ಹುಬ್ಬೇರಿಸಿ ನೋಡ್ಲಿಕ್ಕೆ ಶುರು ಮಾಡಿ, ಕೃಷ್ಣ ಏನಿದು ಅಂತ. ಅದಕ್ಕೆ ರುಕ್ಮಿಣೀ ದೇವಿ ತಾನೇ ಮಾತಾಡಿದ್ಲಂತೆ, ನೀವ್ಯಾಕೆ ಇಷ್ಟು ಗಾಬರಿ ಆಗ್ತಿದ್ರಿ, ನಾನು ನಿತ್ಯ ಮಾಡೋ ಕೆಲಸ ಇದು ಅಂದಂತೆ. ನಿತ್ಯ ಮಾಡ್ತೀನಿ, ನನಗೇನ್ ದೊಡ್ಡ ವಿಚಾರ ಅಲ್ಲ ಇದು ಅಂತ ಹೇಳಿದ್ಲಂತೆ. ಆಯ್ತು ಅಂತ ಒಪ್ಪಿಕೊಂಡ್ರು. ಆಯ್ತು ಅಂತ ವಿವಾಹ ನಡೀಲಿ ಅಂತ ಹೇಳಿದ್ರಂತೆ. ಎಲ್ಲ ಗ್ರಹಗಳೆಲ್ಲವೂ ಕೂಡ ಏಕಾದಶ ಸ್ಥಾನಕ್ಕೆ ಬಂದು ನಿಂತುವಂತೆ ಎಲ್ಲವೂ ಕೂಡ. ಅಂದ್ರೆ ಅದು ಶುಭ ಸೂಚಕವಾದಂತಹ ಸ್ಥಾನ. ಆ ಸ್ಥಾನಕ್ಕೆ ಭಗವಂತ ವಿವಾಹ ಮಾಡಿಕೊಳ್ತಾ ಇದ್ದಾನೆ ಅನ್ನುವಾಗ ಮುಹೂರ್ತವೇ ಬೇಕಾಗಿಲ್ಲ ಭಗವಂತನಿಗೆ. ಅವನ ಮನಸ್ಸಿಗೆ ಬಂದದ್ದೆಲ್ಲ ಕಲ್ಯಾಣ ಅಂತ ಅರ್ಥ. ಅವನಿಗೆ ನಿತ್ಯ ಕಲ್ಯಾಣ ಅಂತ ಹೆಸರು ಅವನಿಗೆ. ಹಾಗಾಗಿ ಅಂತ ಕಲ್ಯಾಣ ಮಹೋತ್ಸವದಲ್ಲಿ ಭಗವಂತ ನಿಂತ. ಆಗ ಎಲ್ಲ ಕಡೆಯಿಂದಲೂ ಕೂಡ ವೇದಘೋಷಗಳನ್ನ ಮಾಡ್ತಿದ್ದಾರಂತೆ. ವೇದಘೋಷಗಳು, ರುಕ್ಮಿಣೀ ದೇವಿ ಬರ್ತಾ ಇದ್ದಾಳೆ, ಬಂದು ಅಂತಃಪಟವನ್ನ ಹಿಡಿದಿದ್ದಾರೆ. ಆ ಅಂತಃಪಟವನ್ನ ಹಿಡಿದಾಗ ದಿವ್ಯವಾದಂತ ಮುಹೂರ್ತದಲ್ಲಿ ವಿವಾಹ ನಡೀತಾ ಇದೆ ಅಂತೆ. ಆ ವಿವಾಹ ನಡೆಯುವಾಗ ಒಂದು ಕಡೆ ರುಕ್ಮಿಣೀ ದೇವಿ ಒಳ್ಳೆ ಅಲಂಕೃತಳಾಗಿ ಬಂದು ನಿಂತಿದ್ದಾಳೆ, ಕೃಷ್ಣ ಪರಮಾತ್ಮ ನಿಂತಿದ್ದಾನೆ. ಎಲ್ಲ ಕಡೆಯಲ್ಲೂ ಕೂಡ ವೇದಘೋಷಗಳು.
ಇನ್ನೊಂದು ಕಡೆಯಿಂದಾಗಿ ಸೂರ್ಯವರ್ಗ ಮೊದಲಾದಂತ ವೇದಗಳ ಪಾರಾಯಣ, ಇನ್ನೊಂದು ಕಡೆಯಿಂದ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಮುತ್ತೈದೆಯರೆಲ್ಲ ಸೇರಿಕೊಂಡು ಸೀತಾದೇವಿಯ ವಿವಾಹ ಕಾಲದಲ್ಲಿ ಏನೆಲ್ಲ ಪ್ರಸಂಗಗಳು ನಡೆದಿದ್ದು ಅದನ್ನೆಲ್ಲ ಶೋಭಾನ ಪದಗಳಂತೆ ಹಾಡ್ತಾ ಇದ್ದಾರಂತೆ. ಆ ಶೋಭಾನೆ ಪದಗಳನ್ನು ಹೇಳಿದ್ದಾರೆ. ಈ ರೀತಿ ಹೆಣ್ಣು ಮಕ್ಕಳು ಶೋಭಾನೆ ಪದಗಳು, ಈ ಕಡೆಯಿಂದ ಬ್ರಾಹ್ಮಣರೆಲ್ಲ ವೇದಘೋಷಗಳು, ಇನ್ನೂ ಕೆಲವು ಬ್ರಾಹ್ಮಣರು ಮಂಗಳಾಷ್ಟಕಗಳನ್ನು ಎಲ್ಲ ಹೇಳಿಕೊಂಡು ಅಂತಃಪಟವನ್ನು ಹಿಡಿದು ನಿಂತಿದ್ದಾರೆ. ಇಷ್ಟು ಹೇಳುವಾಗ ಯಾರೋ ಕೆಲವರು ಮಾತ್ರ, ಕೆಲವು ಹೆಣ್ಣು ಮಕ್ಕಳು ಮಾತ್ರ ಪರಸ್ಪರವಾಗಿ ಮಾತಾಡ್ತಾ ಇದ್ರಂತೆ. ಏನೋ ಮಾತುಕತೆ ಕೂತಿದ್ರಂತೆ. ಏನು ಮಾತುಕತೆ ಅಂತ ನೋಡಿದ್ರೆ ಎಲ್ಲಾ ಮದುವೆಯಲ್ಲೂ ನಡೀತದಲ್ಲ ಹಾಗೆ ಇಲ್ಲೂ ನಡೆಯಿತು ಅಂತ ಹೇಳ್ತಾರೆ. ಬೇರೆ ಮದುವೆಗಳಿಗೆಲ್ಲ ಹೋಗಿರ್ತಾರೆ. ಮದುವೆಗಳಲ್ಲಿ ಏನ್ ನಡೆಯುತ್ತೆ ಅಂದ್ರೆ ನೋಡ್ತಾರಂತೆ. ನೋಡುವಾಗಲೇ ಹೆಣ್ಮಕ್ಳು ಮಾಡೋ ಕೆಲಸ ಏನು ಅಂದ್ರೆ ಎಲ್ಲರೂ ಅಂತ ತಿಳ್ಕೋಬಾರ್ದು. ಮತ್ತೆ ಅದಕ್ಕೆ ಏನು ಅಂದ್ರೆ ಕೆಲವ್ರು ಮಾಡ್ತಾರೆ ಹಾಗೆ. ಏನ್ ಮಾಡಿದ್ರಂತೆ, ರುಕ್ಮಿಣೀ ದೇವಿಯನ್ನು ನೋಡಿದ್ರಂತೆ. ಏನೇನು ಒಡವೆ ಹಾಕೊಂಡಿದ್ದಾಳೆ, ಏನ್ ಮಾಡಿದ್ದಾಳೆ, ಯಾವ ಸೀರೆ ಉಟ್ಕೊಂಡಿದ್ದಾಳೆ, ಹೇಗಿದ್ದಾಳೆ, ಏನು ಅಂತ ಎಲ್ಲ ನೋಡಿದ್ರಂತೆ. ರುಕ್ಮಿಣೀ ದೇವಿಯನ್ನು ನೋಡಿದ್ರು. ಕೆಲವು ಮದುವೆಯಲ್ಲಿ ಆಗ್ತಿರ್ತದಲ್ಲ, ಹುಡುಗಿನ ನೋಡ್ತಾರ ಒಂದ್ಸರ್ತಿ, ಅಯ್ಯೋ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ, ಹುಡುಗ ನೋಡಿದ್ರೆ ಕಪ್ಪು ಕರಿಗಿದ್ದಾನೆ, ಅವ್ನು ಹ್ಯಾಗ ಒಪ್ಪಿಕೊಂಡ್ಲು ಅರ್ಥ ಆಗಲ್ಲ ಅಂತ ಹೇಳ್ತಾನೆ. ಇನ್ನು ಕೆಲವು ಕಡೆಯಲ್ಲಿ ಹುಡುಗ ಬಹಳ ಚೆನ್ನಾಗಿರ್ತಾನೆ, ಹುಡುಗಿ ಏನು ಚೆನ್ನಾಗಿರಲ್ಲ. ಆದ್ರೆ ಇವ್ರ ವಿವಾಹ ಏನು ಅಂತಲೇ ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ಏನು ಒಬ್ಬೊಬ್ಬರ ರುಚಿಗಳೇನಂತಲೇ ಅರ್ಥ ಆಗಲ್ಲ ಅಂತ ಇರ್ತಾರೆ. ಹಾಗಿರ್ತದೆ. ಆದ್ರೆ ಇಲ್ಲೂ ಹಾಗೆ ನಡೀತಂತೆ. ರುಕ್ಮಿಣೀ ದೇವಿ ಹಾಗಿದ್ದಾಳೆ. ರುಕ್ಮಿಣೀ ದೇವಿಗೆ ಅನುರೂಪನಾದ ವರ ಅಂದ್ರೆ ಅದು ಕೃಷ್ಣನೇ ಆಗಬೇಕು. ಕೃಷ್ಣನಿಗೆ ಅನುರೂಪಳಾದಂತ ವಧು ಅಂದ್ರೆ ರುಕ್ಮಿಣಿನೇ ಆಗಬೇಕು. ಇವರಿಬ್ಬರ ಈಡೂ ಜೋಡು ಅನ್ಯೋನ್ಯವಾದಂತಹದ್ದಿದೆ ಇದು ಅಂತ ಬಹಳ ಚೆನ್ನಾಗಿದೆ ಅಂತ ಹೊಗಳಿದ್ರಂತೆ. ಹೊಗಳೋ ಭರಾಟೆಯಲ್ಲಿ ಏನು ಮಾಡಿದ್ರಂತೆ, ರುಕ್ಮಿಣೀ ದೇವಿ ನಮ್ಮ ರುಕ್ಮಿಣಿಗೇನು ಕಮ್ಮಿ, ಒಳ್ಳೆ ಕಮಲದಂತೆ ಕಾಣ್ತಾ ಇದ್ದಾಳೆ ಅಂದ್ರಂತೆ. ಕಮಲದಂತ ಮುಖ ಅವಳದ್ದು, ಎಷ್ಟು ಸುಂದರವಾಗಿದ್ದಾಳೆ, ಕಮಲದಂತೆ ಕಾಣ್ತಾಳೆ. ಕೃಷ್ಣ ನಮ್ಮ ಕೃಷ್ಣ ಏನು ಕಮ್ಮಿ, ಅವನು ಚಂದ್ರನಂತೆ ಕಂಗೊಳಿಸ್ತಾನೆ ಅಂದ್ರಂತೆ. ಅವನಿಗೂ ಹೋಲಿಕೆ ಕೊಟ್ರು. ಆದ್ರೆ ಹೋಲಿಕೆ ಏನೋ ಕೊಡೋದು ಕೊಟ್ರು, ಆದ್ರೆ ಹೋಲಿಕೆಯಲ್ಲಿ ವಿರೋಧ ಇದೆ ಅಂತ. ಹೋಲಿಕೆಯಲ್ಲಿ ವಿರೋಧ ಇದೆ ಅಂತೆ. ಯಾಕೆ ಅಂದ್ರೆ ರುಕ್ಮಿಣೀ ದೇವಿ ಕಮಲ ಅಂತೆ, ಕೃಷ್ಣ ಚಂದ್ರ ಅಂತೆ. ಕಮಲ ಅರಳೋದು ಯಾವಾಗ, ಸೂರ್ಯನ ಕಿರಣ ಇದ್ದಾಗ. ಚಂದ್ರ ಬಂದ್ರೆ ಮೊಗ್ಗಾಗಿ ಬಿಡುತ್ತೆ. ಅಂದ್ರೆ ಅರ್ಥ ಏನಾಯ್ತು, ರುಕ್ಮಿಣೀ ದೇವಿ ವಿವಾಹ ಮಾಡ್ಕೊಳ್ಳೋ ಇಷ್ಟ ಇಲ್ಲ ಅಂತ ಆಗ್ಬಿಡುತ್ತೆ. ಆದ್ರಿಂದ ವಿರೋಧ ಬರ್ತದೆ. ಆ ವಿರೋಧದ ಪರಿಹಾರವನ್ನ ಮಾಡಿದ್ರೆ ಅದೇ ರುಕ್ಮಿಣಿ ಕಲ್ಯಾಣ ಅಂತ ಅರ್ಥ. ವಿರೋಧದ ಪರಿಹಾರ ಮಾಡ್ಕೊಂಡು ಹೋಗ್ಬೇಕು, ರುಕ್ಮಿಣಿ ಕಲ್ಯಾಣ ಆಯ್ತು. ಹೇಗೆ ಅಂದ್ರೆ ಅದಕ್ಕೆ ಎಲ್ಲರೂ ಸೇರಿಕೊಂಡು ಕೃಷ್ಣನನ್ನ ಕೊಂಡಾಡ್ತಾ ಇದ್ದಾರೆ. ವೇದ ಮಂತ್ರಗಳಿಂದಾಗಿ ರುಕ್ಮಿಣೀ ದೇವಿಯನ್ನು ಹೊಗಳುತ್ತಾ ಇದ್ದಾರೆ. ಲಕ್ಷ್ಮೀ ಶೋಭಾನೆ, ಸೀತಾದೇವಿಯ ಕಲ್ಯಾಣದ ಶೋಭಾನೆ ಪದಗಳನ್ನು ಹೇಳುತ್ತಿದ್ದಾರೆ. ಆಗ ಎಲ್ಲ ಮಂಗಳಾಷ್ಟಕವನ್ನು ಹೇಳಿದ್ರಂತೆ. ಎಷ್ಟು ಸುಂದರವಾಗಿತ್ತು ಆ ಕ್ಷಣ. ಕೈಯಲ್ಲಿ 2 ಮಾಲೆಯನ್ನು ಹಿಡಿದಿದ್ದಾಳಂತೆ ರುಕ್ಮಿಣೀ ದೇವಿ. ಸುಂದರವಾದ ಮಾಲೆ, ಬೇರೆ ಬೇರೆ ಬಗೆ ಬಗೆಯಾದಂತ ಹೂಗಳನ್ನೆಲ್ಲ ಸೇರಿಸಿ ಪೋಣಿಸಿದ್ದಾರಂತೆ. ಅಂತ ಒಂದು ಮಾಲೆ, ಆ ಮಾಲೆಯನ್ನ ಹಿಡಿದು ನಿಂತಿದ್ದಾಳೆ. ಆಗ ವೇದಘೋಷ, ಅದರಲ್ಲಿ ಮಂಗಳಾಷ್ಟಕ ನಡೀತಾ ಇದೆ. ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣಾ ಭೀಮರತಿ ಚ ಫಲ್ಗು ಸರಯು ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನತಾ ನೇತ್ರಾವತಿ ಇತ್ಯಾದಯೋ ನದ್ಯ ಶ್ರೀ ಹರಿಪಾದ ಪಂಕಜ ಭವಾಃ ಕುರ್ವಂತು ನೋ ಮಂಗಲಂ ಸುಮುಹೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ ಶ್ರೀ ಲಕ್ಷ್ಮೀನಾರಾಯಣ ಧ್ಯಾನೆ ಸಾವಧಾನ. ಹೀಗೆ ಕೃಷ್ಣ ಪರಮಾತ್ಮನ ವಿವಾಹ ಕಾಲ ಅಂತಃಪಟವನ್ನ ತೆಗೆದಿದ್ದಾರೆ. ತೆಗೆಯುವಾಗ ರುಕ್ಮಿಣೀ ದೇವಿ ಏನು ಮಾಡಿದ್ಲಂತೆ, ಸ್ವಲ್ಪ ನಾಚಿಕೆ ಆಯಿತಂತೆ ಅವಳಿಗೆ. ಯಾಕೆ ಅಂದ್ರೆ ಹೆಣ್ಣಿಗೆ ಎಷ್ಟು ಒಡವೆ ಹಾಕಿದ್ರು ಕೂಡ ಅವಳಲ್ಲಿ ಸೌಂದರ್ಯ ಬರಲ್ಲ. ನಾಚಿಕೆಯಿಂದಲೇ ಸೌಂದರ್ಯ ಅಂತೆ. ಅದನ್ನು ತೋರಿಸಿಕೊಡ್ತಾಳೆ ರುಕ್ಮಿಣಿ. ಅದನ್ನು ನಾಚಿಕೆಯಿಂದ ತಲೆ ತಗ್ಗಿಸಿದ್ಲಂತೆ. ತಲೆ ತಗ್ಗಿಸಿಕೊಂಡು ಮಾಲೆಯನ್ನ ಹಾಕ್ತಾ ಇದ್ದಾಳಂತೆ ರುಕ್ಮಿಣೀ ದೇವಿ. ಆಗಲೇನೆ ವಿರೋಧದ ಪರಿಹಾರ ಆಯಿತು ಅಂತಾರೆ. ಹಾಗೆ ಅಂದ್ರೆ ಭಗವಂತನನ್ನ ನೋಡುವಾಗ ನೇರವಾಗಿ ನೋಡ್ಲಿಲ್ಲ ರುಕ್ಮಿಣೀ ದೇವಿ, ತಲೆ ತಗ್ಗಿಸಿತ್ತು. ತಲೆ ತಗ್ಗಿಸಿದಾಗ ರುಕ್ಮಿಣೀ ದೇವಿಗೆ ಕಂಡದ್ದೇನು ಅಂದ್ರೆ ಭಗವಂತನ ಪಾದಾರವಿಂದಗಳು ಕಾಣಿಸ್ತು. ಅವನ ಪಾದ ಕಾಣುವಾಗ ಪಾದದಲ್ಲಿದ್ದಂತ ಒಂದೊಂದು ಉಗುರುಗಳಲ್ಲೂ ಕೂಡ ಕೋಟಿ ಕೋಟಿ ಸೂರ್ಯನ ಕಾಂತಿಯನ್ನ ಮೀರುವ ಕಾಂತಿ ಇತ್ತಂತೆ. ಆ ಕಾಂತಿ ಇವಳ ಮುಖ ಕಮಲಕ್ಕೆ ಬಡಿತು, ಇವಳ ಮುಖ ಕಮಲ ಅರಳಿತು. ಆಗ ಮಾಲೆಯನ್ನ ಹಾಕ್ತಿದ್ದಾಳಂತೆ. ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಶ್ರೀನಾರಿ ತನ್ನ ಕರದಲ್ಲಿ ಪೀನಾ ಕಂದರದ ಶ್ರೀಕೃಷ್ಣ ದೇವನ ಕೊರಳಿನ ಮೇಲಿಟ್ಟು ನಮಿಸಿದಳು ಶೋಭಾನೆ. ಹೀಗೆ ಆ ಪರಮಾತ್ಮನ ಕಂಠಕ್ಕೆ ಆ ಮಾಲೆಯನ್ನು ಹಾಕಿದ್ದಾಳೆ. ಅದರಿಂದ ಒಂದು ಮಾಲೆಯನ್ನು ತೆಗೆದು ರುಕ್ಮಿಣೀ ದೇವಿಗೆ ಪರಮಾತ್ಮ ಹಾಕಿದ್ದಾನಂತೆ. ವಿವಾಹ ಮಹೋತ್ಸವ ಅದ್ಧೂರಿಯಾಗಿ ನಡೆಯಿತು. ಇಂಥ ವಿವಾಹ ಕಂಡೂ ಕೇಳರಿಯದಂತ ವಿವಾಹ. ವಿರೋಧದ ಪರಿಹಾರವೂ ಆಯಿತು, ವಿವಾಹವೂ ಆಯಿತು. ಇದು ರುಕ್ಮಿಣೀ ಕಲ್ಯಾಣ ಅಂತ ಹೇಳಿದ್ರೆ.
ಇಂಥ ವಿವಾಹವನ್ನು ಮಾಡಿಕೊಂಡಿದ್ದಾರಂತೆ. ಈ ವಿವಾಹದ ಶ್ರವಣವನ್ನ ಮಾಡಿದರೆ ಸಾಕು ಅಂತ. ರುಕ್ಮಿಣೀ ಕಲ್ಯಾಣದ ಶ್ರವಣ, ಇನ್ನು ಅನೇಕ ವಿಚಾರ ಇದೆ, ಹೆಚ್ಚು ಹೇಳಲಿಲ್ಲ, ಅದನ್ನ ಸ್ವಲ್ಪ ಸಂಕೋಚ ಮಾಡಿ ಹೇಳಿದ್ದೇನೆ. ಅಂತೂ ರುಕ್ಮಿಣೀ ದೇವಿಯ ಕಲ್ಯಾಣ ಎನ್ನುವುದನ್ನ ಅದರ ಶ್ರವಣ ಮಾಡಿದರೆ ಸಾಕು, ಜೀವನವೇ ಕಲ್ಯಾಣಮಯವಾಗಿರ್ತದಂತೆ, ಜೀವನವೆಲ್ಲ ಕಲ್ಯಾಣ ಆಗಿರ್ತದೆ. ಅಂಥ ಕಲ್ಯಾಣ ಮಹೋತ್ಸವ. ಅದರಿಂದ ಒಂದು ಬಾರಿ ಕೇಳಿದ್ದೇವೆ ಅಂತ ಬಿಡಬಾರದು, ಎಷ್ಟು ಬಾರಿ ಕೇಳಿದರೂ ಕೂಡ ಅದರಲ್ಲಿ ಇನ್ನೂ ನೂತನತೆ ಕಾಣಿಸ್ತದಂತೆ. ರುಕ್ಮಿಣಿ ಕಲ್ಯಾಣ, ಕೃಷ್ಣನ ಕಲ್ಯಾಣ ಅಂದ್ರೆ ಹಾಗೆ, ಆ ರೀತಿ ಇರ್ತದಂತೆ. ಈ ರೀತಿ ಅನೇಕ ಕಲ್ಯಾಣಗಳನ್ನು ಮಾಡಿಕೊಳ್ತಾನೆ ಕೃಷ್ಣ ಪರಮಾತ್ಮ. 16,108 ಮಂದಿಯನ್ನು ವಿವಾಹ ಮಾಡಿಕೊಂಡ. ದ್ವಾರಕಾ ಪಟ್ಟಣದಲ್ಲಿ ಯಾರು ಕೂಡ ಕೃಷ್ಣನ ಬಗ್ಗೆ ಯಾರು ಜಾಸ್ತಿ ಕೇಳ್ತಾನೆ ಇರಲಿಲ್ಲಂತೆ. ಅದಕ್ಕೆ ಏನು ಸಮಸ್ಯೆ ಏನು ಅಂದ್ರೆ, ಅಲ್ಲಿ ಯಾರಾದ್ರೂ ಕೂಡ ಒಬ್ಬರು ಮನೆಗೆ ಹೋಗಬೇಕು ಅಂತ ತವ್ರ ಮನೆ ಕಡೆಯವರು ಅಂದ್ರೆ ಹೆಣ್ಣಿನ ತಾಯಿ ತಂದೆಗಳು ಯಾರಾದ್ರೂ ಬಂದ್ರೆ ಎಲ್ಲಿಗೆ ಹೋಗಬೇಕು ಅಂತ ಕೇಳಿದ್ರೆ ಅದಕ್ಕೆ ಎಲ್ಲರೂ ಹೇಳ್ತಾ ಇದ್ದಿದ್ದೇನು ಅಂದ್ರೆ, ಬಂದವರೆಲ್ಲ ಹೇಳೋದಲ್ಲಿ ಏನು ಅಂದ್ರೆ ಕೃಷ್ಣ ಕಾಲೋನಿ ಅಂತಿದ್ರಂತೆ. ಎಲ್ಲ ದೊಡ್ಡದೊಂದು ಕಾಲೋನಿನೇ ಆಗೋಗಿತ್ತಂತೆ. ಯಾಕೆ? 16,108 ಮಂದಿ, ಅಷ್ಟು ಜನರ ಮನೆಯೂ ಕೂಡ ಅಲ್ಲಿತ್ತು. ಆದ್ರಿಂದ ಕೃಷ್ಣ ಕಾಲೋನಿ ಅಂತಲೇ ಹೆಸರಿಟ್ಟುಬಿಟ್ಟಿದ್ರಂತೆ. ಬಂದವರು ಅದಕ್ಕೆ ಕೃಷ್ಣ ಕಾಲೋನಿ ಗೊತ್ತೇ ನಮಗೆ, ಅಲ್ಲಿ ಯಾರ ಮನೆ ಅಂತ ಕೇಳ್ತಿದ್ರಂತೆ. ಈ ರೀತಿ ಆಗಿತ್ತು. ಹಾಗೆ ಅನೇಕ ವಿವಾಹಗಳನ್ನು ಮಾಡಿಕೊಂಡಿದ್ದಾನೆ ಕೃಷ್ಣ. ಅದರಲ್ಲಿ ವಿಶೇಷವಾದ ರುಕ್ಮಿಣಿ ಕಲ್ಯಾಣ ಅಂತಾರೆ. ಅವರ ವಿವಾಹ ಮಹೋತ್ಸವವೇ ಅದ್ಭುತ. ಇದನ್ನ ಶ್ರವಣ ಮಾಡಿದಂತ ತಮಗೆಲ್ಲರಿಗೂ ಕೂಡ ವಿಶೇಷವಾಗಿ ಆ ಭಗವಂತನ ಅನುಗ್ರಹ ಆಗಲಿ. ಅದು ಶ್ರವಣತಃ ಪಾಪೌಗ ವಿದ್ವಂಸಿನಿ, ಶ್ರವಣ ಮಾತ್ರದಿಂದಲೇ ಪಾಪಗಳೆಲ್ಲವೂ ಪರಿಹಾರ ಆಗುತ್ತೆ ಅಂತೆ. ನಮ್ಮ ಸಕಲ ಅಭೀಷ್ಟಗಳನ್ನು ಈಡೇರಿಸಿಕೊಡ್ತಾನೆ ಪರಮಾತ್ಮ. ಹಾಗೆ ರುಕ್ಮಿಣಿ ಕಲ್ಯಾಣದ ಶ್ರವಣದಿಂದ ಮನೆಯಲ್ಲಿ ಕಲ್ಯಾಣ ಆಗತ್ತೆ. ಯಾರಿಗಾದ್ರೂ ಕಲ್ಯಾಣ ಆಗೋದು ತಡ ಆಗಿದ್ರೂ ಕಲ್ಯಾಣ ಆಗುತ್ತೆ. ಅವರನ್ನು ಬೇಡಿಕೊಂಡ್ರೆ ಸಾಕು, ಅದನ್ನು ಶ್ರವಣ ಮಾಡಿ ಇಂಥವ್ರಿಗೆ ಕಲ್ಯಾಣ ಆಗಬೇಕು ಅಂತ ಸ್ಮರಣೆ ಮಾಡಿದ್ರೆ ಸಾಕು, ಆದಷ್ಟು ಬೇಗ ಕಲ್ಯಾಣವನ್ನು ಕೊಡ್ತಾನಂತೆ ಪರಮಾತ್ಮ. ಹಾಗೆ ಆ ಪರಮಾತ್ಮನ ಅನುಗ್ರಹ ತಮಗೆಲ್ಲ ಆಗಲಿ ಅಂತ ಹೇಳ್ತಾ, ವಿಶೇಷವಾಗಿ ಇಂದು ವ್ಯಾಸತೀರ್ಥರ ಆರಾಧನಾ ಮಹೋತ್ಸವ. ವ್ಯಾಸರಾಜರ ಆರಾಧನೆ ಅಂದ್ರೆ ಅವರ ಗ್ರಂಥದ ಬಗ್ಗೆನೇ ಹೇಳಬೇಕು ನಾನು. ಯಾಕೆ ಅಂದ್ರೆ ವ್ಯಾಸರಾಜರು ಅವರು ಹುಟ್ಟಿದ್ದು ಬನ್ನೂರಲ್ಲಿ ಹುಟ್ಟಿದ್ದು, ಅವರು ಬಂಗಾರದ ತಟ್ಟೆಯಲ್ಲೇ ಬಂದಿದ್ದು, ಭೂಮಿ ಸ್ಪರ್ಶ ಆಗದೆ ಬಂದದ್ದು, ಬ್ರಹ್ಮಣ್ಯ ತೀರ್ಥರ ವಿಶೇಷ ಅನುಗ್ರಹ ಪಾತ್ರರು ಎಲ್ಲವೂ ಹೌದು. ಅದರ ಜೊತೆಗೆ ವ್ಯಾಸತೀರ್ಥರನ್ನ ಇವತ್ತು ನೋಡೋದು ಹಾಗೆ ಅಂದ್ರೆ, ಇಡೀ ಮಧ್ವ ಸಿದ್ಧಾಂತದಲ್ಲೇ 3 ರತ್ನಗಳಂತೆ. ಯಾವುದು ಅಂದ್ರೆ, ಒಂದು ಮಧ್ವಾಚಾರ್ಯರು, ಇನ್ನೊಂದು ಜಯತೀರ್ಥರು, ಮತ್ತೊಬ್ಬರು ವ್ಯಾಸತೀರ್ಥರು ಅಂತ ಹೇಳ್ತಾರೆ. ವ್ಯಾಸತೀರ್ಥರು ದೊಡ್ಡ ರತ್ನ ಅಂತ ಹೇಳ್ತಾರೆ. ಎಂಥಿಂಥ ಗ್ರಂಥಗಳು ಅಂದ್ರೆ, ವ್ಯಾಸತೀರ್ಥರ ಗ್ರಂಥ ಪ್ರಸಿದ್ಧವಾದ ವ್ಯಾಸತ್ರಯ ಅಂತ ಕರೀತಾರೆ. ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ ಅಂತ ಏನು ಅದ್ಭುತವಾದ ಗ್ರಂಥಗಳು. ಒಂದೊಂದು ಗ್ರಂಥಗಳು ಹೇಗಿದೆ ಅಂದ್ರೆ ಸಾಮಾನ್ಯ ವ್ಯಕ್ತಿಗಳ ಕೈಗೆ ಸಿಗುವಂತಹದ್ದೇ ಅಲ್ಲ ವ್ಯಾಸತೀರ್ಥರ ಗ್ರಂಥ. ಒಬ್ಬ ಪಕ್ಷಧರ ಮಿಶ್ರ ಅಂತ ಒಬ್ಬ ಹೇಳ್ತಾನೆ. ಅವನು ಹೇಳುವಾಗ ವ್ಯಾಸತೀರ್ಥರ ಬಗ್ಗೆ ಹೇಳೋದು ಅವನು ಹೀಗೆ ಹೇಳ್ತಾನೆ, ಯದದೀತಂ ತದದೀತಂ ಯನ್ನಾಧೀತಂ ತದಪ್ಯದೀತಂ ಅಂತ ಅವನು ಹೇಳೋದು. ಪಕ್ಷಧರ ಮಿಶ್ರ ನಾವೈಕ್ಷಿ ಅವನು ನವೀನ ವ್ಯಾಸೇನ ಅಂತ ಅವನು ಹೇಳುವಾಗ, ಅವನು ದೊಡ್ಡ ಪಂಡಿತ, ಅವನು ತರ್ಕ ಪಂಡಿತ. ಅಂಥ ದೊಡ್ಡ ಪಂಡಿತ ಹೇಳೋ ಮಾತೇನು ಅಂದ್ರೆ, ಎಷ್ಟೋ ಓದಿದ್ದೀನಿ ನಾನು, ಆದ್ರೆ ನಾನು ಓದಿದ್ದನ್ನ ವ್ಯಾಸತೀರ್ಥರ ಜೊತೆಗೆ ವಾದ ಮಾಡುವಾಗ ನಾನು ಓದಿದ್ದನ್ನು ಮತ್ತೊಮ್ಮೆ ಓದಿದೆ ಅಂತ ಹೇಳ್ತಾನೆ. ಅದ್ರ ಜೊತೆಗೆ ಯದದೀತಂ ತದ್ ಅದೀತಂ, ಯಾವುದು ಓದಿದ್ನೋ ಅದನ್ನು ಮತ್ತೊಮ್ಮೆ ಓದಿದೆ, ಪುನರಾವರ್ತನೆ ಆಯ್ತು. ಅದ್ರ ಜೊತೆಗೆ ಇನ್ನೊಂದೇನು ಅಂದ್ರೆ, ಯನ್ನಾಧೀತಂ ತದಪ್ಯಧೀತಂ, ಯಾವುದು ನಾನು ಓದಿರ್ಲಿಲ್ಲ ಅದು ನಾನು ಓದಿದೆ ಅಂತ ಹೇಳ್ತಾನೆ. ವ್ಯಾಸತೀರ್ಥರ ಜೊತೆಗೆ ವಾದ ಮಾಡ್ಲಿಕ್ಕೆ ಅಂತ ಕೂತಾಗ ನನಗೆ ಗೊತ್ತಿಲ್ಲದ ವಿಚಾರಗಳೆಲ್ಲವೂ ಕೂಡ ಅವರಿಂದ ನಾನು ತಿಳಿದೆ ಅಂತ ಹೇಳಿಕೊಳ್ತಾನೆ. ಪಕ್ಷಧರ ಮಿಶ್ರ ಅವನಿಗೆ ಪ್ರತಿವಾದಿಯಾಗಿ ನಿಂತವರು ಒಬ್ಬರನ್ನು ನೋಡಿರ್ಲಿಲ್ಲಂತೆ. ನವೀನ ವ್ಯಾಸೇನ ಅಂತ ಹೇಳ್ತಾರೆ. ಇವರು ಸಾಮಾನ್ಯರಲ್ಲ, ವೇದವ್ಯಾಸರಿದ್ದಾರಲ್ಲ ಅದು ಅಭಿನವ ವ್ಯಾಸರು ಇವರೇ ಅಂತ. ಇವರು ವ್ಯಾಸತೀರ್ಥರು ಅಂತ ಹೆಸರಿಟ್ಟುಕೊಂಡಿದ್ದಾರಷ್ಟೇ, ಇವ್ರನ್ನ ಬಿಟ್ಟರೆ ನನ್ನನ್ನು ಸೋಲಿಸ್ಲಿಕ್ಕೆ ಇನ್ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅಂಥವ್ರು ವ್ಯಾಸತೀರ್ಥರು, ಅಂಥ ಮಹನೀಯರು. ನ್ಯಾಯಾಮೃತಾದಿ ಗ್ರಂಥಗಳನ್ನು ನೋಡ್ತಾ ಹೋದ್ರೆ ಒಂದೊಂದು ವಾಕ್ಯ ಇದೆ, ಸಣ್ಣ ವಾಕ್ಯ ಬಳಸಿರ್ತಾರೆ. ಏನು ಅದನ್ನ ಬಿಡಿಸ್ಲಿಕ್ಕೆ ಅಂತ ಹೋದ್ರೆ ಅಗಾಧವಾಗಿರುತ್ತೆ. ಕಬ್ಬಿಣದ ಕಡಲೆ ಅಂತ ಹೇಳಬೇಕು, ಅದನ್ನ ಬಾಯಿಗೆ ಹಾಕೊಂಡು ತಿನ್ಲಿಕ್ಕಾಗೋದಿಲ್ಲ, ಅದನ್ನು ಅಷ್ಟು ಸುಲಭ ಇಲ್ಲ. ಅಂಥ ಗ್ರಂಥಗಳನ್ನು ಕೊಟ್ಟಿದ್ದಾರೆ ವ್ಯಾಸತೀರ್ಥರು. ಅದು ಅವರು ನ್ಯಾಯಾಮೃತಾದಿ ಗ್ರಂಥಗಳಲ್ಲಿ ಖಂಡನೆ ಮಾಡುವ ಬಗೆ ಇದೆ. ಅದು ಅರ್ಥ ಆಗತ್ತೋ ಇಲ್ವೋ ಗೊತ್ತಿಲ್ಲ, ಅಂತೂ ಸ್ವಲ್ಪ ಮಾತ್ರ ಹೇಳ್ತೀನಿ. ಒಳಗೆ ಡೆಪ್ತ್ ಆಗಿ ಹೋದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಸಾಮಾನ್ಯವಾಗಿ ಅದ್ವೈತ ಶಾಸ್ತ್ರವನ್ನ ಖಂಡನೆ ಮಾಡ್ತಾರೆ. ಅದ್ವೈತದ ಖಂಡನೆಯನ್ನು ಮಾಡುವಾಗ, ಅದ್ವೈತ ಅಂದ್ರೆ ಸಾಮಾನ್ಯ ಅಲ್ಲ, ಅದು ದೊಡ್ಡ ಅರಣ್ಯ ಇದ್ದಂತೆ. ಒಳಗೆ ಹೋದ್ರೆ ಹೊರಗೆ ಬರ್ಲಿಕ್ಕೆ ಗೊತ್ತಾಗ, ಬರೀ ಅರಣ್ಯ ಅಲ್ಲ, ಗೊಂಡಾರಣ್ಯ. ಅದು ಒಳಗೆ ಹೋದ್ರೆ ಹೊರಗೆ ಬರ್ಲಿಕ್ಕಾಗಲ್ಲಂತೆ, ಅಂಥ ಅರಣ್ಯ.
ಅವ್ರು ಏನು ಹೇಳ್ತಾರೆ ಅವ್ರ ವಾದ ಅವರಿಗೆ ಅರ್ಥ ಆಗಲ್ಲ. ಏನು ಹೇಳೋದಂದ್ರೆ ಅವ್ರು ಹೇಳೋದು ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಅಂತ ಹೇಳ್ತಾರೆ. ಅದು ಸಿದ್ಧಾಂತ ಅವರದ್ದು. ಜಗತ್ತು ಸುಳ್ಳು ಅಂತ ಹೇಳೋದು, ಬ್ರಹ್ಮ ಸತ್ಯ ಅಂತೆ, ಭಗವಂತ ಸತ್ಯ. ಆ ಸತ್ಯ ಅನ್ನೋದ್ರಲ್ಲೂ ಬೇರೆ ಇದೆ, ಒಂದು ನಿರ್ಗುಣ ನಿರಾಕಾರ ಅಂತ ಹೇಳ್ತಾರೆ. ಆದ್ರೆ ಬ್ರಹ್ಮ ಮಾತ್ರ ಸತ್ಯ, ಜಗತ್ತು ಸುಳ್ಳು ಅಂತ. ಅಲ್ಲಿ ಏನಿದು ಜಗತ್ತು ಸುಳ್ಳಾಗ್ಲಿಕ್ಕೆ ಸಾಧ್ಯನಾ? ಈ ಮೈಕ್ ಸುಳ್ಳು, ಗಂಟೆ ಸುಳ್ಳು, ಪುಸ್ತಕ ಸುಳ್ಳು ಅಂದ್ರೆ ಏನ್ ಅರ್ಥ ಇದು? ಸುಳ್ಳು ಅಂತ ಹೇಳ್ತಾರೆ. ಅದಕ್ಕೆ ಸುಳ್ಳು ಅಂದ್ರೆ ಅವ್ರು ಹೇಳೋದು ಕಾರಣ ಕೊಡ್ತಾರೆ ನೋಡಿ. ಯಾವ ರೀತಿ ಸುಳ್ಳು ಅಂತ ಹೇಳಿದ್ರೆ, ಅದು ಕಣ್ಣಿಗೆ ಕಾಣಿಸುತ್ತೆ ಆದ್ರಿಂದ ಸುಳ್ಳು ಅಂತ. ಜಗತ್ತು ಕಣ್ಣಿಗೆ ಕಾಣಿಸುತ್ತೆ ಆದ್ರಿಂದ ಸುಳ್ಳು. ಕಣ್ಣಿಗೆ ಕಾಣೋದು ಸುಳ್ಳಾಗ್ತದ? ಅದಕ್ಕೆ ಹೌದು ಅಂತ ಹೇಳ್ತಾರೋ. ಈಗ ದೂರದಲ್ಲಿ ಒಂದು ಹಗ್ಗ ಹಾಕಿ ದೂರದಿಂದ ನೋಡುವಾಗ ಏನ್ ಅನ್ಸುತ್ತೆ? ಹಾವು ಅನ್ಸುತ್ತೆ. ಕಣ್ಣಿಗೆ ಕಾಣಿಸಿದ್ದೇನಂತ? ಹಾವು ಅಂತ ಕಾಣಿಸ್ತು. ಹತ್ರ ಹೋಗಿ ನೋಡಿದ್ರೆ ಹಗ್ಗ. ಹಾಗಾದ್ರೆ ಹಾವು ಅಂತ ಕಂಡದ್ದು ಸುಳ್ಳಾಗಿದೆಯೋ ಇಲ್ಲೋ? ಹಾಗಾದ್ರೆ ಕಣ್ಣಿಗೆ ಕಂಡಿದ್ದು ಸುಳ್ಳಾಗಿದೆ ಅಂದ್ರೆ ಈ ಪ್ರಪಂಚದಲ್ಲೂ ಏನು ಕಾಣ್ತಾ ಇದೆ ಅದು ಸುಳ್ಳಾಗತ್ತೆ ಅಂತ. ಹಾಗಾದ್ರೆ ಬ್ರಹ್ಮ ಮಾತ್ರ ಯಾಕೆ ಸತ್ಯ ಅಂದ್ರೆ ಅವ್ನು ಕಣ್ಣಿಗೆ ಕಾಣಲ್ಲ ಆದ್ರಿಂದ ಸತ್ಯ ಅಂತ ಹೇಳ್ತಾರೆ. ಏನು ಅದ್ಭುತ ಕಾನ್ಸೆಪ್ಟ್ ನೋಡಿ ಅವ್ರು. ಅವ್ನು ಕಣ್ಣಿಗೆ ಕಾಣಲ್ಲ ಆದ್ರಿಂದ ಸತ್ಯ ಅಂತೆ, ಇದು ಕಣ್ಣಿಗೆ ಕಾಣುತ್ತೆ ಆದ್ರಿಂದ ಸುಳ್ಳು ಅಂತ. ಅದಕ್ಕೆ ವ್ಯಾಸತೀರ್ಥರು ಕೇಳ್ತಾರೆ, ಎಲ್ಲ ಹೀಗೆ ಹೇಳ್ತೀಯ, ಸರಿ ಹಾಗಾದ್ರೆ ನಾನೊಂದು ವಾದ ಮಾಡ್ತೀನಿ ನಿನಗೆ ಅಂತ. ನಾನು ವಾದ ಮಾಡ್ತೇನೆ ಸರಿ ಅಂತ. ಏನು ಮಾಡಿದ್ರಂತೆ, ಒಬ್ಬ ಅದ್ವೈತ ಪಂಡಿತನನ್ನು ಮುಂದೆ ನಿಲ್ಲಿಸಿ ತಮ್ಮ ವಿಶಿಷ್ಟವಾದ ಶಕ್ತಿಯಿಂದ ಒಂದು ಕೆಲಸ ಮಾಡಿದ್ರಂತೆ. ಏನು ಎಲ್ಲವೂ ಸುಳ್ಳು ಅಂತ ಹೇಳ್ತಿದ್ದೀಯಲ್ಲ, ಸುಳ್ಳು ಅಂತ ಹೇಳಿದ್ರೆ ನಿನಗೆ ಮಾಡ್ತೀನಿ ನಿಲ್ಲು ಅಂತ ಒಬ್ಬನನ್ನು ಎದುರಿಗೆ ನಿಲ್ಲಿಸಿದ್ರಂತೆ. ಅವರ ಶಕ್ತಿಯಿಂದಲೇನೆ, ಅವರ ಮಹಿಮೆಯಿಂದ ಒಂದು ಹುಲಿಯನ್ನು ಸೃಷ್ಟಿ ಮಾಡಿದ್ರಂತೆ ವ್ಯಾಸತೀರ್ಥರು. ಹುಲಿ ಸೃಷ್ಟಿ ಮಾಡಿದ್ರು. ಹುಲಿಯನ್ನು ಸೃಷ್ಟಿ ಮಾಡಿದ ನಂತರ ಹುಲಿ ಹತ್ತಿರಕ್ಕೆ ಬಂದು ಗರ್ಜನೆ ಮಾಡುವಾಗ ಆ ಅದ್ವೈತಿಗೆ ಹೆದರಿಕೆ ಆಯಿತಂತೆ. ಎಲ್ಲಿ ಅವನನ್ನು ತಿಂದು ಬಿಡುತ್ತೋ ಅಂತ ಹೆದರಿಕೆ ಆಗಿ ಹುಲಿಯನ್ನು ನೋಡಿದ್ದೆ ತಡ ಓಡ್ಲಿಕ್ಕೆ ಶುರು ಮಾಡಿದ್ನಂತೆ. ಓಡ್ತಾ ಇದ್ದಾನೆ, ನಿಲ್ತಾ ಇಲ್ಲ. ವ್ಯಾಸತೀರ್ಥರು ಅವನನ್ನ ಅಲ್ಲಿಂದಲೇ ಕರೆದು ಹೇಳಿದ್ರಂತೆ, ಯಾಕೋ ಓಡ್ತಾ ಇದ್ದಿ, ನಿಲ್ಲು ಅಂದ್ರಂತೆ. ಅಯ್ಯೋ ಹುಲಿ ಬರ್ತಾ ಇದೆ, ನನ್ನನ್ನು ತಿಂದು ಬಿಡುತ್ತೆ, ನಾನು ಹೋಗ್ತೇನೆ ಅಂತ ಹೇಳಿದ್ನಂತೆ. ಅದಕ್ಕೆ ವ್ಯಾಸತೀರ್ಥರು ಹೇಳಿದ್ರು, ಅಯ್ಯೋ ಹುಲಿ ಬರ್ತಾ ಇದೆ ಅಂತ ಓಡ್ತಿದೆಯಲ್ಲ, ತಪ್ಪಪ್ಪ ನೀನ್ ಮಾಡೋದು. ಯಾಕೆಂದ್ರೆ ನಿನ್ನ ಸಿದ್ಧಾಂತ ಪ್ರಕಾರ ಏನು, ಜಗತ್ತೇ ಸುಳ್ಳು, ಹುಲಿಯೂ ಸುಳ್ಳು, ನೀನೂ ಸುಳ್ಳು, ಎಲ್ಲವೂ ಸುಳ್ಳು ಅಂದ್ಮೇಲೆ ಯಾಕೆ ಓಡ್ತೀನಿ ನೀನು ಅಂದ್ರಂತೆ. ಓಡೋದು ಯಾಕೆ ನೀನು ಅಂತ ಕೇಳಿದ್ರು. ಅದಕ್ಕೆ ಅವನೆಂತ ಮಹಾನುಭಾವ ಅಂದ್ರೆ, ಅಯ್ಯೋ ವ್ಯಾಸತೀರ್ಥರು ನೀವು ತಪ್ಪು ತಿಳಿದಿದ್ರೆ ನಾನು ಓಡೋದು ಸುಳ್ಳು ಅನ್ನಂತ. ಅವ್ರ ವಾದ ಏನು ಅಂತ ಅವ್ರಿಗೆ ಅರ್ಥ ಆಗಲ್ಲ, ಅವ್ರ ವಾದ ಏನು ಅಂತ ಅವ್ರಿಗೆ ಅರ್ಥ ಆಗಲ್ಲ. ಇದೆಲ್ಲವೂ ಕೂಡ ಹಾಗೆಲ್ಲ ಹೇಳುತ್ತೆ. ಅದಕ್ಕೆ ಈ ರೀತಿ ವ್ಯಾಸತೀರ್ಥರವರ ಖಂಡನೆ ಮಾಡುತ್ತಾರೆ. ಅದಕ್ಕೆ ಎಲ್ಲವೂ ಸುಳ್ಳು ಅಂತ ಆದ್ರೆ ಭಗವಂತನೂ ಸುಳ್ಳಾಗಬೇಕು ಅಂತಾರೆ. ಯಾಕೆಂದ್ರೆ ಭಗವಂತನನ್ನ ಕಾಣುವ ಬಗೆ ಏನು ಅಂದ್ರೆ, ಶಾಸ್ತ್ರ ಓದಿದ್ರಿಂದಾಗಿ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ. ಹಾಗಾದ್ರೆ ನಿಮ್ಮ ಶಾಸ್ತ್ರ ಓದಿದ್ರೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೋ ಇಲ್ಲವೋ ಅಂತ ಪ್ರಶ್ನೆ. ಆಗಲ್ಲ ಅಂದ್ರೆ ಶಾಸ್ತ್ರವೇ ವ್ಯರ್ಥ. ಹಾಗಾದ್ರೆ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ ಅನ್ಬೇಕು. ಹಾಗಾದ್ರೆ ಆಗತ್ತೆ ಅಂದ್ರೆ ಅರ್ಥ ಏನು? ಭಗವಂತನನ್ನ ಸಾಕ್ಷಾತ್ಕಾರ ಮಾಡಲಿಕ್ಕೆ ಶಾಸ್ತ್ರ ಓದಬೇಕು. ಶಾಸ್ತ್ರ ಓದಿದಾಗ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಸಾಕ್ಷಾತ್ಕಾರ ಅಂದ್ರೆ ಏನು? ಭಗವಂತನನ್ನ ಕಣ್ಣಾರೆ ಕಾಣೋದು ಅಂತ ಅರ್ಥ. ಆ ಭಗವಂತನನ್ನ ಕಣ್ಣಾರೆ ಕಾಣೋದು ಅಂದ್ರೆ ಅವನು ಕೂಡ ಕಣ್ಣಿಗೆ ಕಾಣ್ತಾನೆ. ಹಾಗಾದ್ರೆ ಈ ಜಗತ್ತು ಇವತ್ತು ಕಣ್ಣಿಗೆ ಕಾಣ್ತಾ ಇದೆ, ಇವತ್ತಲ್ಲ ನಾಳೆ ಶಾಸ್ತ್ರ ಓದಿದಾಗ ಭಗವಂತನೂ ಕಣ್ಣಿಗೆ ಕಾಣ್ತಾನೆ ಅಂದ್ರೆ ಅವನು ಮಾತ್ರ ಹಾಗೆ ಸತ್ಯ ಆಗ್ತಾನೆ. ಕಣ್ಣಿಗೆ ಕಾಣುವ ಪ್ರಪಂಚ ಸುಳ್ಳಾಗೋದಾದ್ರೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅನ್ನೋ ಸಿದ್ಧಾಂತವೇ ಬಿದ್ದೋಯ್ತು ಅಂತ ಖಂಡನೆ ಮಾಡುತ್ತಾರೆ. ಹೀಗೆ ಆ ವ್ಯಾಸತೀರ್ಥರ ಖಂಡನೆಗಳು, ಅದರ ಆ ವಿಚಾರವನ್ನ ಎಷ್ಟಾಗುತ್ತೋ ಅಷ್ಟು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟು, ಅರ್ಥ ಆಗ್ಲಿಲ್ಲ ಅಂದ್ರೂ ಆ ಶಬ್ದ ಕೇಳಿದ್ರು ಸಾಕು ಅಂತಾರೆ ಅವರ ಶಾಸ್ತ್ರದ್ದು. ಅದೇ ಮಹಾಪುಣ್ಯ ಅಂತ ವ್ಯಾಸತೀರ್ಥರ ಮಹಾನುಭಾವರ ಆರಾಧನಾ ಮಹೋತ್ಸವ ಇವತ್ತು. ಅವರ ಅನುಗ್ರಹ ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ಅಂತ, ಪ್ರತ್ಯರ್ಥಿಗಳಿಗೆ ಗಜಕೇಸರಿ ಅಂತ ಇದ್ದವರು ಅಂತ. ಅವರನ್ನೆಲ್ಲರನ್ನೂ ಕೂಡ ಪ್ರತಿವಾದಿಗಳನ್ನ ಅದರ ಮಂಡೆಗಳನ್ನ ಅಂದ್ರೆ ಕೇಸರಿ ಇದ್ದಂತೆ ಗಜಗಳು, ಮದಗಜಗಳು ಇರ್ತಾವಲ್ಲ, ಅದರ ತಲೆಯನ್ನ ಒಡೆದು ಅಲ್ಲಿದ ರತ್ನಗಳನ್ನ ತೆಗೆಯುವಂತೆ ಹಾಗೆ ವ್ಯಾಸತೀರ್ಥರವರೆಲ್ಲರಿಗೂ ಕೂಡ ಆ ರೀತಿ ಇದ್ರು ಅಂತ, ಕೇಸರಿಯಂತೆ ಸಿಂಹದಂತೆ ಇದ್ರು ಅಂತ ಹೇಳ್ತಾರೆ. ಅಂತ ವ್ಯಾಸತೀರ್ಥರು ಅಸ್ಮದ್ ಇಷ್ಟಾರ್ಥ ಸಿದ್ಧಯೇ, ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಪೂರ್ಣ ಮಾಡುವಂಥವರು. ಅಂಥವರ ಅನುಗ್ರಹವು ತಮ್ಮೆಲ್ಲರಿಗೂ ಆಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ನನ್ನ ಎರಡು ಮಾತನ್ನ ಶ್ರೀಕೃಷ್ಣ ಅರ್ಪಣ.